ಐತಿ ನೆಟ್ವರ್ಕ್. ಓಕೆ, ರಾಮು ಚಂದ್ರಶೇಖರ್ ಅವ್ರದ್ದು ಮಾತಾಡಂಗಿಲ್ಲ, ಅವ್ರು ಸುಮ್ನೆ ಬಿಟ್ಬಿಡೋಣ. ಅವ್ರ ನಿಮ್ಮನ್ನ ಕಾಸ್ಟ್ ಮಾಡ್ತೇನಿ, ಮಾತಾಡ್ರಿ. ಓಕೆ, ಮತ್ ಯಾರದಾರ ಲಿಂಗ ಬೇಡ, ತೆಗದ್ ಬಿಡ್ರಿ. ಓಕೆ, ರಾಮು ಅವ್ರ ಕರೆಕ್ಟ್ ಐತಿ ನಿಮ್ದು? ಸರ್ ಕರೆಕ್ಟ್ ಇದೆ ಸರ್. ಬಿಟ್ಬಿಡ್ರಿ. ಚಲೋ, ಒಬ್ಬರ ನನ್ಗೆ ಅನುಕೂಲ ಇತ್ತಂದ್ರೆ ಅಶೋಕ್ ನಾರಾಯಣ ನಿಮ್ದು ಕರೆಕ್ಟ್ ಐತಿ? ಓಕೆ, ಸರಿ. ಒಂದ್ ನಿಮಿಷ. ಏನೈತಿ ಜೀವನದೊಳಗ ನಮ್ಗೆ ಎಲ್ಲಾರ್ಗು ಪ್ರತಿ ಒಂದ್ ವ್ಯಕ್ತಿಗೂ ನಮಗ ಕರೋಡಪತಿ ಆಗ್ಬೇಕು, ನಾವ್ ಜೀವನದೊಳಗೆ ಏನಾರ ಅಚೀವ್ಮೆಂಟ್ ಮಾಡ್ಬೇಕು, ಎಲ್ಲಾರ್ಗು ದೊಡ್ಡ ದೊಡ್ಡ ಆಸೆ ಇರ್ತೈತಿ. ನಾನು ಫಾರಿನ್ ಸುತ್ತಾಡ್ಬೇಕು, ದೊಡ್ಡ ಬಂಗ್ಲೆ ಕಟ್ಬೇಕು. ಆದ್ರೆ ಎಲ್ಲರಿಗೂ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ, ಅದಕ್ಕೊಂದು ಕಾರಣ ಇರ್ತೈತಿ. ಈಗ ನಾವೇನ್ ಮಾಡ್ತೀವಿ, ಈಗ ಮಾರ್ಕೆಟಿಂಗ್ ಪ್ಲಾನ್ ಆಗ್ಲಿ, ಈಗ ನೋಡ್ರಿ ಒಂದೊಂದಾಗಿ ನಾನ್ ಮಾಡ್ತೀನಿ ಪ್ಲಾನ್ ಪ್ರಕಾರ ಅದನ್ನ ತೋರ್ಸ್ಕೊತ ಹೋಗ್ಬಿಡ್ತೇನೆ ನಾನು. ಓಕೆ, ಅದಿದು ಬೇಡ. ಈಗ ಒಂದೇ ನಿಮಿಷ. ಇವತ್ತು ನಾನು ಕವರ್ ಮಾಡತಕ್ಕಂತ ಒಂದು ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ, ನಾನು ಇವತ್ತು ಕವರ್ ಮಾಡತಕ್ಕಂತ ಸಬ್ಜೆಕ್ಟ್ ಹೇಳ್ತೇನೆ ನೋಡ್ರಿ. ಯಾರ್ದು ಏನು ನಿಮ್ ಮನ್ಯಾಗ ಅವಾಜ್ ಬಾಳ ಐತಲ್ಲ ರಾಮವ್ರೆ? ಕಟ ಅವಾಜ್ ಬರಾಕ್ತೈತಿ. ಹೌದೌದು ಕರೆಕ್ಟ್. ಅದ್ರ ಸಲುವಾಗಿ ನಿಮ್ದು ಆಫ್ ಮಾಡಿದ್ದೆ ನಾನು. ನಮ್ಗೆ ಯಾರು ಯಾರು ಮಾತಾಡಕ್ತಿಲ್ಲ, ಅದಕ್ಕೆ. ಸರ್ ಈಗ ಸರ್ ಆಯ್ತು ಸರ್. ಚಲೋ. ಇವತ್ತು ನಾನು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ತಕ್ಕಂಥದ್ದು ಇದು ಜಾರ್ಜ್ ರಿನಾಲ್ಡ್ ಅವರು ಬರ್ದಿರ್ತಕ್ಕಂಥ ಮಾಸ್ಟ್ರಿ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡಿನಿ. ಜಾರ್ಜ್ ರಿನಾಲ್ಡ್ ಅವರು ಮಾಸ್ಟ್ರಿ ಅವರು. ಸರ್ ಇನ್ನೊಂದು ಹೇಳ್ರಿ, ಇಲ್ಲಿ ನಾನು ಕ್ಲಿಯರ್ ಆಗಿ ಬರ್ದೀನಿ. ಏನ್ ಸರ್ ಕಾಣಾಕ್ತೈತಲ್ಲ ಎಲ್ಲರಿಗೂ? ಇಲ್ಲೇ ಕಾಣಾಕ್ತೈತ್ರಿ? ಇಲ್ಲೇ ಏನಂತ ಬರ್ತೀನಿ ನಾನು? ಇದ್ಯಾಕೆ ಹೋಗೋದಿದು? ಇದ್ಯಾಕೆ ಹೋಗೋದು? ಇಲ್ಲೇ ನಾನು ಬರ್ದೇನೆ. ಏನ್ ಸರ್? ಟೈಪ್ಸ್ ಆಫ್ ಪೀಪಲ್ ಅಂತ ಬರ್ದೇನೆ. ಪೀಪಲ್ ಅಂದ್ರೆ ಈ ಜನರೊಳಗೆ ಎಷ್ಟು ಟೈಪ್ ಜನ ಇರ್ತಾರ ಯಾರಿಗಾರು ಗೊತ್ತೈತ್ರಿ? ಗೊತ್ತಿರ್ಬೋದು, ಎಲ್ಲಾರು ಗೊತ್ತಿರ್ತೈತಿ. ಏನ್ ಸರ್ ಯಾರಾದ್ರೂ ಮಾತಾಡ್ಬೇಕು ನನ್ ಜೊತೆಗೆ? ಜನರೊಳಗೆ ಎಷ್ಟು ಟೈಪ್ ಇರ್ತಾರ? ಒಂದು ಆಧ್ಯಾತ್ಮಿಕ ಲೆವೆಲ್ನೊಳಗೆ ಹೇಳ್ಬೇಕಂದ್ರೆ ಏನೈತಿರಿ? ಆಚಾರ್ಯ ಮಾತಾಡ್ಬೇಕು ನನ್ ಜೊತೆಗೆ. ಆಧ್ಯಾತ್ಮಿಕ ಅಂದ್ಕೊಳ್ಳಿ ನಿಮ್ ಕಡೆ ಬರ್ತಿದ್ರು. ಸರಿ ಸರ್. ಈಗ ನಿಮ್ಗಂತೂ ಗೊತ್ತಿರ್ತೈತಿ ಆಧ್ಯಾತ್ಮಿಕ ಪ್ರಕಾರ ಎಷ್ಟು ಟೈಪ್ ಜನ ಇರ್ತಾರ ಸರ್? ಒಂದು ತಾಮಸಿಕ್, ಒಂದಂತ ಕಾಮನ್ ಆಗಿ ಹೇಳ್ತೀವಿ. ಒಂದು ತಾಮಸಿಕ್, ಒಂದು ರಾಜಸಿಕ್, ಒಂದು ಸಾತ್ವಿಕ್ ಅಂತ ಹೇಳ್ತೀವಿ. ಹೌದಲ್ರಿ? ಏನು ತಾಮಸಿಕ್ ಅಂದ್ರೆ ಏನು? ಈಗ ಅದನ್ನ ನಾನೇನ್ ಮಾಡ್ತೀನಿ, ಇಲ್ಲಿ ನಮ್ಮ ಭಾಷೆದೊಳಗೆ ಈಗ ತಾಮಸಿಕ ಏನಾಗ್ತೈತಿ? ಆಧ್ಯಾತ್ಮಿಕ ಭಾಷೆ ಆಯ್ತು. ಈಗ ನಾವು ನಮ್ಮ ಭಾಷೆಯೊಳಗ ಮಾತಾಡ್ಬೇಕಾದ್ರೆ ನಾವ್ ಏನಂತ ಹೇಳ್ತೀವಿ? ಸಿಂಪಲ್ ಆಗಿ ನೋಡ್ಕೊಳ್ರಿ. ಈಗ ನಮ್ಮಲ್ಲಿ ನಾವ್ ಯಾಕೆ ಜನ ಉದ್ಧಾರ ಆಗಂಗಿಲ್ಲ ಅನ್ನೋದಕ್ಕೆ ಕಾರಣ ಇದು ಒಂದು. ತಾಮಸಿಕ ಅಂದ್ರೆ ಇದು ನಾನು ಆಧ್ಯಾತ್ಮಿಕ ಲೆವೆಲ್ದೊಳಗ ಆತು. ಅದನ್ನ ನಮ್ಮ ಏನೈತಿ ನಮ್ಮ ರೆಗ್ಯುಲರ್ ಆಗಿ ಹೇಳ್ಬೇಕಂದ್ರೆ ಪ್ರೊಕಾಸ್ಟಿನೇಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಸರ್? ಪ್ರೊಕಾಸ್ಟಿನೇಟರ್ಸ್. ಈಗ ಪ್ರೊಕಾಸ್ಟಿನೇಟರ್ಸ್ ಅಂದ್ರೇನು? ಈ ಪ್ರೊಕಾಸ್ಟಿನೇಟರ್ಸ್ ಅಂತಕ್ಕಂಥ ಜನ ಹೆಂಗಿರ್ತಾರಂದ್ರೆ, ಇವ್ರು ತಮಗೆ ಕೆಲಸ ಮಾಡಕ್ ಆಗಂಗಿಲ್ಲ. ಏನ್ ಮಾಡ್ತಾರ? ಆಸೆಗಳು ದೊಡ್ಡ ಇರ್ತಾವ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಯಾವುದೇ ತರದ ಜವಾಬ್ದಾರಿ ತಗೊಂಡು ಕೆಲಸ ಮಾಡಂಗಿಲ್ಲ. ಇವ್ರು ಅಚಾನಕ್ ಯಾರು ಮಾಡ್ಬೇಕು, ಇವ್ರ ಕನಸು ಬಹಳ ದೊಡ್ಡ ಕಾಣ್ತಿರ್ತಾರ. ದೇವ್ರ ಮ್ಯಾಲಿದ್ದು ಇವತ್ತು ರಾತ್ರಿ ಬೆಳಿಗ್ಗೆ ಎದ್ದು ಕೂಡ್ಲೆ ನನಗೊಂದು ಕೋಟಿ ರೂಪಾಯಿ ಯಾವ್ದು ರೂಪದೊಳಗೆ ಕೊಡ್ಬೇಕು, ಬರೀ ಇಂಥ ಪಾಲ್ತು ವಿಚಾರ ಮಾಡ್ತಿರ್ತಾರ. ಏನಂತೀರಿ ಸರ್? ತಾವು ಯಾವ್ದು ಜವಾಬ್ದಾರಿ ತೊಗೊಳಂಗಿಲ್ಲ. ಆದ್ರೆ ಇವ್ರ ಆಸೆ ಹೆಂಗಿರ್ತೈತಿ? ನನ್ ಕೆಳಗ ಅಚ್ಚಲ್ಕರ್, ಈ ಕಡೆ ಒಂದ್ ಕಡೆ ಅಚ್ಚಲ್ಕರ್ ಬರ್ಬೇಕು, ಇನ್ನೊಂದ್ ಕಡೆ ರಾಜೇಶ್ ಬರ್ಬೇಕು, ಇನ್ನೊಂದ್ ಕಡೆ ಚಿದಾನಂದ್ ಬರ್ಬೇಕು, ನಾನು ಕೋಟಿ ಗಂಟೆ ದುಡ್ಡು ಗಳಿಸ್ಬೇಕು, ಮನ್ಯಾಗ ಆರಾಮಾಗಿ ಮಲ್ಕೋಬೇಕು. ಇದನ್ನ ವಿಚಾರ ಮಾಡ್ತಾರ ಹೊರತಾಗಿ ನಾನು ಕಷ್ಟಪಟ್ಟು ದುಡಿಬೇಕಂತ ಯಾರು ವಿಚಾರ ಮಾಡಂಗಿಲ್ಲ. ದೀಸ್ ಆರ್ ದಿ ತಾಮಸಿಕ್ ಪೀಪಲ್. ಇವ್ರಿಗೆ ಜೀವನದೊಳಗೆ ಯಾವ್ದು ಟಾರ್ಗೆಟ್ ಇರಂಗಿಲ್ಲ. ಇವ್ರಿಗೆ ಜೀವನದೊಳಗೆ ಏನು ಇರಂಗಿಲ್ಲ. ಯಾವ್ದೇ ತರದ ಇವ್ರಿಗೆ ಟಾರ್ಗೆಟ್ ಅಂದ್ರೆ ಏನು, ಜೀವನ ಅಂದ್ರೆ ಇರಂಗಿಲ್ಲ ಸರ್ ಇವ್ರಿಗೆ. ಆಮೇಲೆ ನೋಡ್ರಿ, ನಾನು ಯಾವ್ದು ಇನ್ನು ಲಾಟ್ರಿನೂ ತಗೊಳಂಗಿಲ್ಲ. ಲಾಟ್ರಿ ತಗೊಳ್ಳೋದು, ನನ್ಗೆ ಲಾಟ್ರಿ ಹೊಡಿಬೇಕು, 5 ಕೋಟಿ ರೂಪಾಯಿ ಲಾಟ್ರಿ ಹೊಡಿಬೇಕು. ಎಷ್ಟು ಜನ ವಿಚಾರ ಮಾಡಂಗಿಲ್ಲ ಸರ್? ಲಾಟ್ರಿ ಅಂತೂ ತಗೊಳಂಗಿಲ್ಲ. ಅಟ್ಲೀಸ್ಟ್ ಲಾಟ್ರಿ ಹೊಡಿಬೇಕಂದ್ರೆ ಲಾಟ್ರಿನ ತಗೋಬೇಕಲ್ಲ, ಲಾಟ್ರಿನೂ ತಗೊಳಂಗಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು? ಇವ್ರಿಗೆ ಕೋಟಿ ಗಂಟ್ಲೆ ದುಡ್ಡು ಹತ್ಬೇಕು. ಆಮೇಲೆ ಶೇರ್ ಮಾರ್ಕೆಟ್ ಒಳಗೆ ಒಂದ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ನೋಡ್ರಿ, ಮೊನ್ನೆ ಒಂದು 45 ನಿಮಿಷದೊಳಗೆ ಇಂಡಿಯಾದೊಳಗೆ ಒಂದು ಸ್ಟೇಟ್ಮೆಂಟ್ ಕೊಡ್ದಕ್ಕೆ 5,90,00,000 ಪ್ರಾಫಿಟ್ ಆಯ್ತು. ಅಯ್ಯೋಯ್ಯೋ, ಆದ್ರೆ ನನಗೊಂದು 5,000 ಕೋಟಿ ಬಂದಿದ್ರೆ ಎಷ್ಟು ಚಲೋ ಆಗ್ತಿತ್ತು. 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ರಂಗಿಲ್ಲ ಇವರು. ಏನಂತೀರಿ ಆಚಾರ್ಯ? ನಮ್ಮಲ್ಲಿ ಜನ ಇಂಥವ್ರು ಇರ್ತಲ್ಲ, ಜಾಸ್ತಿ ಜನ ಇಂಥವ್ರು ಇರ್ತಾರಲ್ಲ. 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ, ಕೋಟಿ ಗಂಟೆ ಶೇರ್ ಮಾರ್ಕೆಟ್ ರೊಕ್ಕ ಬೇಕು ಇವ್ರಿಗೆ.
ಆಮೇಲೆ ಹೌದು. ಇವ್ರು ಒಂದ್ 10 ರೂಪಾಯಿ ಕೊಟ್ಟು ಲಾಟ್ರಿ ಟಿಕೆಟ್ ತೊಗೊಳಂಗಿಲ್ಲ, ಕೋಟಿ ಗಂಟೆ ಲಾಟ್ರಿ ಹತ್ಬೇಕು. ಒಂದ್ ಇಲ್ಲಿ ಅಮಿತಾಬ್ ಬಚ್ಚನ್ ಕುಂತು ಪಾಲ್ತು ಟೈಮ್ ವೇಸ್ಟ್ ಮಾಡ್ತಾರ, ಒಂದ್ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಿಲ್ಲ. ಅವ್ರಿಗೆ 7 ಕೋಟಿ ರೂಪಾಯಿ ಅಮಿತಾಬ್ ಬಚ್ಚನ್ ಕಡುಕ್ತದನ್ನ ಅವ್ರಿಗೆ ಇವ್ರ ಪಾಕೆಟ್ ಆಗಿ ಬೀಳ್ಬೇಕು. ಬರೀ ಇಂಥ ವಿಚಾರ ಮಾಡ್ತಿರ್ತಾರ ಯಾರು? ತಾಮಸಿಕ ಜನ, ಪ್ರೊಕಾಸ್ಟಿನೇಟರ್ಸ್. ಓಕೆ ಸತ್ಯ. ಅರ್ಥ ಆತ್ರಿ? ಅರ್ಥ ಆತು? ಸರಿ ಪ್ರತಿ ಒಂದು ವ್ಯಕ್ತಿಗೂ ಗೊತ್ತು, ಕೆಲಸ ಮಾಡಿದ್ರೆ ದುಡ್ಡು ಸಿಗ್ತೈತಿ, ಕೆಲಸ ಮಾಡಿದ್ರೆ ದುಡ್ಡು ಸಿಗ್ತೈತಿ. ಇದು ಕಾಮನ್ ಸೆನ್ಸ್. ಇದು ಒಂದು ಕಾಮನ್ ಸೆನ್ಸ್ ಇಲ್ದಾರ್ನ ಏನ್ ಮಾಡ್ತಾರ? ತಮ್ಮ ಮೇಲೆ ಜವಾಬ್ದಾರಿಲ್ಲ. ಆಮೇಲೆ ಏನ್ರಿ ಹೇಳ್ತಿ ತಗೊಂಡ್ ನಾನೇನ್ ಮಾಡ್ಲಿ, ನಾ ಎಷ್ಟು ಪ್ರಯತ್ನ ಮಾಡಿದ್ರು ಆಗಾಗತ್ತಿಲ್ಲ, ಬರೀ ಪಾಲ್ತು. ನನಗೆ ಕೆಲಸ ಸಿಗೋದು, ನಾ ಕೆಲಸ ಮಾಡಿದ್ರು ದುಡ್ಡು ಸಿಗೋದು. ಸರ್ ಅದಂದ್ರೆ ನಮ್ಮ ಯಾಕೆ ಹೇಳ್ತೀರಿ? ಈಗ ನಾನ್ ಮನುಷ್ಯನ ಮೇಲೆ ಏನಾಗ್ತೈತಿ, ಪ್ರೊಕಾಸ್ಟಿನೇಟ್ ಮಾಡಬಾರ್ದು. ಆಮೇಲೆ ಜೀವನದೊಳಗ ಅಶ್ವಥ್ ನಾರಾಯಣ ಇಂಥ ದಿನ ಇಂಥ ಲಕ್ಷ್ಮೀ ಆಚಾರ್ಯ ವಿಧಾನ ಮಾಡ್ಕೊಂಡು ಮಾತಾಡೋದ್ರ ಜೊತೆಗೆ ಜೀವನದೊಳಗೆ ಇಂಥದ್ ಯಾವ್ದಾರ ಇನ್ಸಿಡೆಂಟ್ ಕೇಳಿರಿನು ಅವನ್ ನಸೀಬ್ ಚಲೋ ಇತ್ತು, ದೇವ್ರು ಅವ್ನ ಮನಿಗ್ ಬಂದು ಅಲ್ಲಿ ಏರೋಪ್ಲೇನ್ ಹೆಲಿಕಾಪ್ಟರ್ನಾಗ ಬಂದ್ ಅವ್ರ ಮನ್ಯಾಗ 5 ಕೋಟಿ ರೂಪಾಯಿ ಸುಟ್ಕೇಸ್ನಾಗ ತಂದು ಒಗ್ದದ್ದು ಎಲ್ಲರೂ ಕೇಳಿರೇನು ದೇವ್ರು? ಇಲ್ಲ ಸರ್. ರಾಮ್ ಅವ್ರೆ, ದೇವ್ರ ಏನ್ ಮಾಡ್ತಾನೆ ನಿಮಗೆ? ದೇವ್ರ ನೀವು ನೋಡ್ರಿ ಸರ್, ಎಂತ ಚಲೋ ಟೈಮ್ ಐತಿ ಅಂದ್ರೂ ಸಹಿತ ಅವ್ನ ಬಪ್ಪ ಬಂದ್ರೆ ಏನ್ ಮಾಡ್ತಾರ? ನಿಮ್ಮ ನಸೀಬ ಚಲೋ ಇತ್ತಂದ್ರ ಹೊಲ ಕೊಡ್ತಾನ, ಮಳಿ ಕೊಡ್ತಾನ. ಅವನ ಬಂದ್ ಬಿತ್ತಂಗಿಲ್ಲ, ಅವನ ಬಂದ್ ರೊಟ್ಟಿ ಏನೈತಿ ಬಡದು ಪಟ್ ಪಟ್ ಬಂದ್ ರೊಟ್ಟಿ ಬಡದು ಬಾಯಾಗಿಡಂಗಿಲ್ಲ. ನಾವು ನಮ್ಮ ಕೆಲಸ ಮಾಡ್ಲೇಬೇಕು. ಈ ನಮ್ಮ ಕೆಲಸ ಯಾರು ಮಾಡಂಗಿಲ್ಲ ಅವನಾಗಿ ಬರ್ಬೇಕು. ನಮ್ಮ ಅಣ್ಣ ನೋಡು ಅಲ್ರಿ, ಅವನ್ ಐತಿ ಯಾರು ಅಡಾನ್ ಹತ್ರ ಇಷ್ಟು ರೊಕ್ಕ ಐತಿ, ನಮ್ಮಂತರಿಗೆ ಎಲ್ಲಾರು ಬಡವ್ರಿಗೆ ಯಾಕ್ರಿ 5-5 ಲಕ್ಷ ಹಂಚಬಾರ್ದು? ಸ್ವಾಮಿ, ನಿಮ್ಮಂತ ಬಡವ್ರಿಗೆ 5 ಲಕ್ಷ ಅಲ್ಲ, 5 ಕೋಟಿ ರೂಪಾಯಿ ಕೊಟ್ರು ನಿಮ್ಮ ಹತ್ರ ಇಟ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಬರೀ ಇಟ್ಕೊಂಡ್ಬಿಟ್ಟಿರ್ತೀರಿ. ಪ್ರೊಕಾಸ್ಟಿನೇಟ್ ಮಾಡ್ತೀರಿ ನೀವು. ಆಮೇಲೆ ಒಂದ್ ವಿಚಾರ ಮಾಡ್ರಿ, ಇವತ್ತು ನಾವೆಲ್ಲರೂ ಹೆಲ್ದಿ ಆಗಿದ್ದೀವಿ, ಆರಾಮಾಗಿ ಕೂತೀವಿ, ಹೌದಂತಿರೋ ಇಲ್ಲಂತಿರೋ? ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಮಗೂ ಏನಾರು ಹೆಲ್ತ್ ಪ್ರಾಬ್ಲಮ್ ಬರ್ಬೋದು, ಬೇರೆ ಯಾರು ಬೇಡ. ಅಶ್ವಥ್ ನಾರಾಯಣ ಅವ್ರೆ, ನನ್ ಜೊತೆಗೆ ಮಾತಾಡ್ರಿ. ಕಳೆದ 1 ತಿಂಗಳದಿಂದ ಕಳೆದ 1 ತಿಂಗಳದಿಂದ ರೆಗ್ಯುಲರ್ ಆಗಿ ಜೂಮ್ ಮೀಟಿಂಗ್ ಅಟೆಂಡ್ ಆಗ್ತಕ್ಕಂತ ನಮ್ಮ GS ಬಸವರಾಜರು ಏನೈತಿ ICUದೊಳಗ ಅಡ್ಮಿಟ್ ಆಗಿದ್ರು. ಈಗ ಡಿಸ್ಚಾರ್ಜ್ ಆಗಿ ಮನೆಯೊಳಗ ಬೆಡ್ ಮೇಲೆ ಮಕ್ಕೊಂಡ್ರ, ಇನ್ನೂ 3 ತಿಂಗಳ ರೆಸ್ಟ್ ತಗೊಂತ ಹೇಳ್ಯಾರ. ಆಲ್ರೆಡಿ 4-5 ಲಕ್ಷ ರೂಪಾಯಿ ಅವ್ರು ಹಾಸ್ಪಿಟ್ಲ್ಗೆ ಹಾಕ್ಯಾರ. ತಿಂಗಳಿಗೆ 25,000 30,000 ರೂಪಾಯಿ ಮೆಡಿಸಿನ್ ತಿನ್ನಾಕ್ ಹೇಳ್ಯಾರ. ಇವತ್ತು ನಾವು ಒಂದು ದಿನಕ್ಕೆ 30 ತಿಂಗಳಿಗೆ 30,000 ರೂಪಾಯಿ ಅಂದ್ರೆ ದಿನಕ್ಕೆ ಎಷ್ಟತ್ತು? 1,000 ರೂಪಾಯಿ. ನಾವ್ 1,000 ರೂಪಾಯಿ ಕೊಟ್ರೆ ಹೋಟೆಲ್ನಾಗ 2 ಹೊತ್ತಿನ ಊಟ, 1 ಹೊತ್ತಿಂದ ನಾಷ್ಟಾ ಸಿಗ್ತೈತಿ. ಅಷ್ಟು ಮೆಡಿಸಿನ್ ತಗೊಳಕತ್ತಾರಂತ. ಊಟಕ್ಕಿಂತ ಜಾಸ್ತಿ ಮೆಡಿಸಿನ್ ತಗೊಳಕ್ ಪರಿಸ್ಥಿತಿ ಬಂದೈತಿ. ಅಕಸ್ಮಾತ್ ಪರಿಸ್ಥಿತಿ ಮೇಲೆ ಯಾರಿಗಾದ್ರೂ ಗಂಭೀರ ಆಗೋದು. ಇಂಥ ಪರಿಸ್ಥಿತಿ ಬಂದ್ರೆ 5 ಲಕ್ಷ 10 ಲಕ್ಷ ಖರ್ಚು ಮಾಡಕ್ಕೆ ಯಾರ ಕಡೆ ದುಡ್ಡು ಐತಿ? ಕೈ ಎತ್ತಿರಿ. ನನ್ನ ಕಡೆ ಅಂತಿಲ್ಲ. ನಾನ್ ನಿಮ್ಗೆ ಹೇಳ್ತೀನಿ, ನೀವು ಇಷ್ಟು ಬುದ್ಧಿ ಹೇಳಾಕ್ತಿರಿ, ನಿಮ್ಮ ಪಾಕೆಟ್ಗೆ ಎಷ್ಟು ಕೇಳ್ಕೊಬೇಡ್ರಿ. ನಿಮ್ಮೊಳಗೆ ನಾನು ಒಬ್ಬನು. ನಮ್ ಕಡೆಗೆ ಇಲ್ಲ ಸರ್. ಯಾರ ಕಡೆ ಐತಿ? ಯಾರ ಕಡೆ ಐತಿ? ಮೈಕ್ ಆನ್ ಮಾಡ್ತೀನಿ, ಮಾತಾಡಲ್ಲ, ತಪ್ಪೇನೈತಿ? ಇಲ್ಲ ಸರ್, ನನಗೆ ಇವತ್ತು ಏನಾರು ಅಚಾನಕ್ ಏನಾದ್ರು ನಾನು ಹೆದರೋದ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಹೆಸರಲ್ಲಿ ವಿದ್ಯಾನ ಹೆಸರಲ್ಲಿ 10 ಲಕ್ಷ ಇಟ್ಟಿನಿ, ಜಗನ್ನಾಥ್ ಹೆಸರಲ್ಲಿ 10 ಲಕ್ಷ ಇಟ್ಟಿನಿ, ಆಮೇಲೆ ರಕ್ಷಿತಾನ ಹೆಸರಲ್ಲಿ 25 ಲಕ್ಷ ಇಟ್ಟಿನಿ. ಯಾರಾದ್ರೂ ಇಡ್ರಲ್ಲ, ಮಾತಾಡ್ರಿ. ಯಾರ್ದಾರ ಹತ್ರ ಕಟ್ಸಿದ್ರೆ ಮಾತಾಡ್ರಿ ನನ್ನ ಜೊತೆಗೆ. ಸರ್, ಬರ್ತಕ್ಕಂತ ಇನ್ಕಮ್ ಜೀವನ ಮಾಡಕ್ಕೆ ಸಾಕಾಗಲ್ಲ, ಸೇವ್ ಮಾಡಕ್ಕೆಲ್ಲ ಆಗುತ್ತೆ ಸರ್. ಎಸ್, ಇಲ್ಲ, ಎಲ್ಲರಿಗೂ ಮೈಕ್ ಮಾಡೀನಿ. ಬೇಕಾದ್ರೆ ನನಗೆ ನಾಚಿಕೆಲ್ದನು ಮನುಷ್ಯ ವೇಸ್ಟ್, ನೀವ್ ಹೆಂಗ್ ಮಾತಾಡ್ಬೇಕಂತ ಕಾಮನ್ ಸೆನ್ಸ್ ಇಲ್ಲ ಅಂತ ನನ್ ಮಗ ಹೋಗಿಂಗಿದ್ರು ಹೋಗಿರಿ, ನನಗೇನ್ ಆಗ್ಬೇಕೈತಿ? ಸರ್, ಫ್ಯಾಕ್ಟ್ ಸರ್, ರಿಯಲಿ ಸರ್, ಯಾರಿಗೂ ಇಲ್ಲ ಸರ್. ಸತ್ಯ ಹೇಳ್ತಿದ್ರ. ಸ್ವಲ್ಪ ಮೈಕ್ ಆನ್ ಮಾಡ್ಕೊಳಮ್ಮ. ಪಾಂಡಿಗೆ ಯಾರಿದ್ರು ಮಾತಾಡ್ರಿ. ರಾಜೇಶ್ವರ, ಎಲ್ಲರದು ಮೈಕ್ ಆನ್ ಮಾಡೀನಿ. ಯಾರು ಬೇಕಾದ್ರೆ ಮಾತಾಡ್ರಿ ನನ್ನ ಜೊತೆಗೆ. ಯಾರೇ ನೀವು ತಪ್ಪು ಮಾತಾಡ್ತೀರಿ ಬರ್ರಿ, ಬೇಕಾರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಾಗ ತೋರ್ಸಿ ನೋಡ್ರಿ. ಇಲ್ಲೇ ಬೇಕಾದ್ರೆ ಪಾಸ್ಬುಕ್ ತೋರ್ಸಿನಿ, ನನ್ನ ಅಕೌಂಟ್ 10 ಲಕ್ಷ ಐತಿ 20 ಲಕ್ಷ ಐತಿ ಇದ್ರೆ ತೋರ್ಸಿರಲ್ಲ. ಕರೆಕ್ಟ್ ಇದೆ, ಹೇಳಿ ಸರ್. ಅದ್ರ ಸಲ ಹೇಳೋದು, ಟ್ರೈನಿಂಗ್ ಅಟೆಂಡ್ ಆಗ್ರಿ. ಸಾಯಂಕಾಲ ಪ್ರೆಸೆಂಟೇಶನ್ ಬೇಕಾದ್ರೆ ಒಂದಿನ ಗ್ಯಾಪ್ ಮಾಡ್ರಿ. ಸಂಡೇ ಮಾತ್ರ ಮಾರ್ನಿಂಗ್ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೋಬೇಡ್ರಿ ಅಂತ ಹೇಳೋದು ಇದೇ ಕಾರಣಕ್ಕನೇ ನಾವು. ಓಕೆ ಸರ್.
ಮೊದಲೇ ಇದನ್ನು ನೋಡ್ರಿ, ನನ್ನ ಜೀವನ ಇದು, ನನ್ನ ಜೀವನದೊಳಗ ನಾನೇ ಜವಾಬ್ದಾರಿ ತಗೋಬೇಕು. ನನ್ನ ಅಣ್ಣ ಕೊಡ್ತಾನ, ನನ್ನ ತಮ್ಮ ಕೊಡ್ತಾನ. ನೋಡ್ರಿ ಅಂಬಾನಿ, ಟಾಟಾ ಬಿರ್ಲಾ, ಅವ ಏನ್ರಿ ರತನ್ ಟಾಟಾ ಸಾಯಂಗದನ್ರಿ ಲಕ್ಷಾಂತರ ಕೋಟಿ ರೂಪಾಯಿ. ಮೊನ್ನೆ 1500 ಕೋಟಿ ರೂಪಾಯಿ ಕೊರೋನಾ ಬಂದಾಗ ದಾನ ಕೊಟ್ಟ. ಅದ್ರಾಗ ನನಗೊಂದ್ 5 ಕೋಟಿ ಕೊಟ್ಟಿದ್ರ ಅನುಕೂಲ ಆಗ್ತಿತ್ತು. ಇವೆಲ್ಲ ಪಾಲ್ತು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಆಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಸೊ ಎಲ್ಲರದು ಮೈಕ್ ಅನ್ನ ಆಫ್ ಮಾಡ್ತೀನಿ. ಓಕೆ, ಆಮೇಲೆ ಅಶ್ವಥ್ ನಾರಾಯಣ ನೀವು ಮೈಕ್ ಅನ್ನ ಆನ್ ಮಾಡ್ಕೊಳ್ರಿ. ಕೆಲವೊಬ್ರದ್ದು ಮಾತ್ರ ಕಂಟಿನ್ಯೂಸ್ ಆಗಿರ್ತೈತಿ. ನೀವು ಕಾಸ್ಟ್ ಇದ್ರಿ ಮಾಡ್ತಾ ಇರ್ಕೊಳ್ರಿ. ಹೊಸಳಿ ನೀವು ಮಾಡ್ರಿ. ರಾಮು ನಿಮ್ದು ಮಾಡೀನಿ ಇವತ್ತು. ಓಕೆ, ಚಲೋ. ಸೊ ಏನಾಗ್ತೈತಿ, ನೀವು ಏನ ಮಾಡ್ಬೇಕು ಅಂದ್ರೆ ಜೀವನದೊಳಗೆ ನಾವು ಮುಂದೆ ಬರ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ಬೇಕು. ನಾನು ಒಂದು 4 ದಿನದಿಂದ ಸರ್ ನಾನೇನು ದೊಡ್ಡ ಒಂದು ಆಧ್ಯಾತ್ಮಿಕ ವಸ್ತು ಅಂತ ವ್ಯಕ್ತಿ ತಿಳ್ಕೊಬೇಡ್ರಿ. ನಾನು ತಾಮಸಿಕ ವ್ಯಕ್ತಿನಾಗಿದ್ದೆ. ಎಸ್ ಸರ್, ನಾನು ಹಿಂಗೆ ವಿಚಾರ ಮಾಡ್ತಿದ್ದೆ. ಹೌದು. ಆದ್ರೆ ಯಾವಾಗ ಈ ವಿಷಯ ನನ್ಗೆ ಗೊತ್ತಾತ ಅವಾಗ ನಾನು ಏನ್ ಮಾಡ್ಬೇಕು, ಇಂಥದ್ದೆಲ್ಲ ಆಗಂಗಿಲ್ಲ. ಆಗಲಾರ್ದನ್ನ ನಾವ್ ವಿಚಾರ ಮಾಡಕ್ ಹೋಗ್ಬಾರ್ದು. ಏನ್ ಆಗ್ತೈತಿ ಅದನ್ನ ಅಷ್ಟೇ ವಿಚಾರ ಮಾಡ್ಬೇಕು. ಅಂದ್ರೆ ನಾವು ತಾಮಸಿಕದಿಂದ ಏನೈತಿ ಅದನ್ನ ಜಾಗ ಕಿತ್ತು ಬಿಡ್ಬೇಕು. ಆ ಜಗದಾಗ ಎಲ್ಲಿ ಮಟ್ಟ ಕುಂತೇವೆ ಅಲ್ಲಿ ಮಟ್ಟ ನಾವು ಉದ್ಧಾರ ಆಗಂಗಿಲ್ಲ. ಕ್ಲಿಯರ್ ಆಗಿ ಇಟ್ಕೊಂಡ್ಬಿಡ್ರಿ. ಮಾದೇವತಿಯಲ್ಲಿ ನಿಮ್ದು ಮೈಕ್ ಆನ್ ಮಾಡ್ತೀನಿ. ನೀವು ಏನಾರ ನಿಮ್ಗೆ ಏನಾರ ಜೀವನದೊಳಗೆ ನಿಮ್ಗೆ ಅನ್ನಿಸ್ತೈತೇನ್ರಿಪ್ಪ, ನಾನು ಕುಂತ್ರು ಸಹಿತ ಮನ್ಯಾಗ ಕುಂತ್ರು ಸಹಿತ ನನ್ಗೆ ಯಾರು ಬಂದು ಆ ಶಿವ ನನ್ ಮೇಲೆ ಬಹಳ ಪ್ರೀತಿ ಅದನ. ಯಾಕಂದ್ರೆ ದೇವ್ರ ಅಂದ್ಮೇಲೆ ಎಲ್ಲ ಪ್ರೀತಿ ಮಾಡ್ತಾನ. ನಾನು ದೇವ್ರ ಮಗ, ನಾನು ದೇವ್ರ ಮಗ ಅಂದ್ಮೇಲೆ ನನಗೆ ದೇವ್ರಿಗೆ ನನ್ ಮೇಲೆ ಪ್ರೀತಿ ಐತಿ ಅಂದ್ಕೊಂಡು ಯಾವ ದೇವ್ರು ನಿಮ್ ಮನೆಯೊಳಗೆ ಕುಂತಲೇ ಸುಟ್ಗೇಸ್ ಬಂದು ಒಗೆಯಂಗಿಲ್ಲ. ನಿಮ್ಮ ನಸೀಬ ಚಲೋ ಇತ್ತಂದ್ರೆ ಏನ್ ಮಾಡ್ತಾನ, ನಿಮ್ಮ ನಸೀಬ ಚಲೋ ಇತ್ತಂದ್ರೆ ನೀವ್ ಯಾವ ಕೆಲಸ ಮಾಡಾಕತ್ತೀರಿ, ನೆಟ್ವರ್ಕ್ ಮಾರ್ಕೆಟ್ ಮಾಡಾಕ್ತಿರಿ. ಬಾಳ ಅಂದ್ರೆ ನಿಮ್ಗೆ ಚಲೋ ಕಂಪನಿ ಒಳಗ ಜಾಯಿನ್ ಆಗ್ತಕ್ಕಂತ ಅವಕಾಶ ಕೊಡ್ತಾನ. ನೀವು ಮಾಡ್ತಕ್ಕಂತ ಕಂಪನಿ ಮುಳುಗ್ ಹೋಗಂಗಿಲ್ಲ, ಮೋಸ ಮಾಡಂಗಿಲ್ಲ. ಅದನ್ನ ನೋಡ್ಕೊಳ್ಳೋದು ದೇವ್ರದ್ದು ಕೆಲಸ. ಆದ್ರೆ ಟೀಮನ್ನ ಬೆಳೆಸೋದು, ಟೀಮಿಗೆ ಟ್ರೈನಿಂಗ್ ಕೊಡೋದು, ಪ್ರೆಸೆಂಟೇಶನ್ ತಗೊಳ್ಳೋದು, ನನ್ನ ಟೀಮ್ ಒಳಗೆ ಯಾರ್ದಾರ ಎಷ್ಟೊತ್ತಾಗ 24/7 ಯಾವಾಗ ನನ್ಗೆ ಫೋನ್ ಮಾಡಿದ್ರು ಅವ್ರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಕ್ಕಂತ ಕೆಲಸ ನಂದು. ಎಸ್ ಸರ್, ಎಸ್ ಸರ್. ಅದನ್ನ ಯಾರು ಮಾಡ್ತಾರ ಅವ್ರು ಉದ್ಧಾರ ಆಗ್ತಾರ. ನನಗೇನು ಗೊತ್ತಿಲ್ಲ. ಅಚಲ್ಕರ್ ನಂಬರ್ ತಗೊಳ್ರಿ. ಅಚಲ್ಕರ್ ಪಾಲ್ತು ಕೂತಾನಲ್ಲ, ನಿಮ್ ಸಲುವಾಗಿ ಪೇಮೆಂಟ್ ಕೊಡ್ತೀರಿ ಅಚಲ್ಕರ್ಗೆ ನೀವು? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಇದನ್ನ ಮಾಡ್ಬೇಕು. ಈಗ ನೋಡ್ರಿ, ನನಗೆ ಯಾರ ಬಂದ್ ಹೇಳ್ಯಾರೇನು, ಅಚಲ್ಕರೆ ಡೆಪಾಸಿಟ್ ಚಕ್ರವರ್ತಿ ಅಂತ ಹೇಳಿನ ನೀವು ಪ್ರೆಸೆಂಟೇಶನ್ ತಗೊಳ್ಬೇಕು, ನೀವ್ ಟ್ರೈನಿಂಗ್ ತಗೊಳ್ಬೇಕು, ಇಲ್ಲಾಂದ್ರೆ ಮುಕ್ಕಳ ಮೇಲೆ ಓದಿತೀನಿ ಅಂತ ಯಾರು ಹೇಳಿದ್ರು ನನಗೆ? ನಾನ್ ನನ್ನ ಪಾಕೆಟ್ ನಿಂದ ರೊಕ್ಕ ಖರ್ಚು ಮಾಡ್ತೀನಿ, ನನ್ನ ಗಂಟ್ಲ ಹರ್ಕೊಂತೀನಿ, ನಾನು ವಿಷಯ ಕಲೆಕ್ಟ್ ಮಾಡ್ತೀನಿ, ನಿಮಗೆ ಹೇಳ್ತೀನಿ, ನೀವೆಲ್ಲ ಹೇಳ್ತೀರಿ ಚಲೋ ವಿಷಯ ತಗೊಂಡ್ರಿ ಅಂತ. ಇದು ಎಲ್ಲ ಮಾಡ್ಲೇಬೇಕು. ಸೊ ಆ ಜಗ ಚೇಂಜ್ ಮಾಡ್ರಿ. ಯಾವ ಜಗ ಕುಂತಿರಲ್ಲ ಮಲ್ಲಿ ಕುಂತ ಜಂಗ್ ಹಿಡಿದೈತಿ, ಜಂಗ್ ಹಿಡಿದ ಜಗ ತೆಗೀರಿ ನೀವು. ಪಾಯಿಂಟ್ ಕ್ಲಿಯರ್ ಆಯ್ತು? ಒಂದೇ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಸೊ ನಾವು ಜೀವನದೊಳಗೆ ಮುಂದೆ ಬರ್ಬೇಕಂದ್ರೆ ಕಂಪಲ್ಸರಿ ಆ ಪ್ರೊಕಾಸ್ಟಿನೇಷನ್ ಅನ್ನೋತಕ್ಕಂತ ಜಗದೊಳಗೆ ನಾವೇನು ಜಂಗ್ ಹಿಡ್ಕೊಂಡು ಕುಂತೀವಲ್ಲ ಆ ಜಗದಿಂದ ಹೊರಗಡೆ ಬರ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ 2ನೇ ಪಾಯಿಂಟ್ ಮಾತಾಡೋಣ. 2ನೇ ಪಾಯಿಂಟ್ ಏನು? 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ತಪ್ಕೊಳ್ರಿ, ಏನ್ ತಪ್ಪಿಲ್ಲ, ಡಿಸ್ಕಷನ್ ಮಾಡೋಣ. ಈಗ ಮೊದಲನೇದು ಪ್ರೊಕಾಸ್ಟಿನೇಟರ್ಸ್ ಅಂತ ಇದೆ. ಈ ಪ್ರೊಕಾಸ್ಟಿನೇಟರ್ಗೆ ನಮ್ಮದ ಎದ್ರೊಳಗೆ ಹಿಂದಿನ ದಿನ ಶೂದ್ರರಂತ ಕರಿತಿದ್ರು. ದಯವಿಟ್ಟು ಶೂದ್ರ ಅಂದ್ಕೂಡ್ಲೆ ನಮಗ ಬೈಯಾಕತ್ತಾನ ಅದನ್ನಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇದು ಅವ್ರು ಹೇಳಿದ ವರ್ಡ್ಸ್ ಹೇಳಕ್ತೀನಿ ನಾನು. ಹೌದಾ? ಶೂದ್ರ ಏನ್ ಮಾಡ್ತಾರ, ಬಡವ್ರು ಇರ್ತಾರಲ್ಲ ಅವ್ರು ಚೌಪಡಿ ಒಳಗ ಇರ್ತಾರ, ಅಲ್ಲೇ ಟೈಮ್ ಪಾಸ್. ಆಮೇಲೆ ಎಷ್ಟೋ ಜನರು ಗೊತ್ತೈತಿ, ಇಲ್ಲೇ ಇಂಡಿಯಾದೊಳಗೆ 140 ಕೋಟಿ ಜನ ಅದಾರ. ಎಷ್ಟು ಜನ ಅದಾರ ಅಶ್ವತ್ಥನಾರಾಯಣ? 140 ಕೋಟಿ. ಮಾದೇವ್ರು ಎಷ್ಟು ಜನ ಅದಾರ ಇಂಡಿಯಾದೊಳಗೆ? 140 ಕೋಟಿ ಜನ ಅದಾರ. ಆದ್ರೆ ಹೊಲಕ್ ಯಾರ ಕೆಲ್ಸಕ್ ಬರ್ರಿ ಅಂದ್ರೆ ಯಾರು ಬರಂಗಿಲ್ಲ. ಕೆಲ್ಸ ಒಂದ್ ನಿಮಿಷ, ಹೊಲದ ಕೆಲ್ಸಕ್ಕೆ ಬರ್ಬೇಕಾದ್ರೆ ಟಾಟಾ ಬರಂಗಿಲ್ಲ, ಅಂಬಾನಿ ಬರಂಗಿಲ್ಲ, ಅಡಾನಿ ಬರಂಗಿಲ್ಲ, ಇಂತರ ಬರ್ಬೇಕು. ಅಂತವ್ರು ತಮ್ಮ ಜವಾಬ್ದಾರಿ ಗೊತ್ತಿರಂಗಿಲ್ಲ. ಯಾಕಂದ್ರೆ ಗೋರ್ಮೆಂಟ್ ಫ್ರೀ ಒಳಗ್ ರೇಷನ್ ಕೊಡ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ?
ಇಲ್ಲಿ Yes, sir. ಏನಾಗ್ತೈತಿ 140 ಕೋಟಿ ಜನ ಇದ್ರು ಸಹಿತ ನಮ್ಮ ಹೊಲಕ್ಕೆ ಯಾರು ಕೆಲ್ಸಕ್ಕೆ ಬರೆದ್ರೆ ಬರಂಗಿಲ್ಲ, ಹೌದಲ್ರಿ? ಹಂಗ ಕೆಲ್ಸಕ್ಕೆ ಕರೆದ್ರೆ ಬರಂಗಿಲ್ಲ ಅಂತ ತಿಳ್ಕೊಂಡು ಅವ್ರೇನ್ ಕರೋಡಪತಿ ಆದ್ರೇನು ಇಲ್ಲ, No, sir. ಒಂದ್ ಹೊತ್ತಿನ ಊಟ ಇರಂಗಿಲ್ಲ, ಆದ್ರೂ ಬರಂಗಿಲ್ಲ. ಯಾಕಂದ್ರೆ ಇದೇ ಕೆಲಸ ನಾವ್ ಮಾಡಾಕ್ತಿವಿ. ಆಸೆ ಅವ್ರಿಗೂ ಇರ್ತೈತಿ, ನಾನ್ ಕರೋಡಪತಿ ಆಗ್ಬೇಕು. ಅಲ್ಲ ಸ್ವಾಮಿ, ನಿನಗ ಬದುಕ್ಲಿಕ್ಕೆ ದುಡ್ಕೊಂಡು ತಿನ್ನಾಕ ಆಗೋದು, ಇನ್ನು ಕರೋಡಪತಿ ಹೆಂಗಪ್ಪ ಆಗ್ತಿದಿ? ಯಾಕಂದ್ರೆ ಇವ್ರು ಕನಸು ಕಾಣ್ತಿರ್ತಾರಲ್ಲ, ಮ್ಯಾಲ್ ನೋಡ್ತಿರ್ತಾರ, ಎಲ್ಲ ಸುಡೋ ಸಿಗತಾನೆ, ಆ ಮಹಾದೇವ್ ಬಂದ್ ಸುಡ್ಗೆ ಸುಡಿತೀನಿ ನೋಡ್ತಿರ್ತಾರ. ಈ ಮಹಾದೇವ್ ಅಲ್ಲ, ಆ ಮಹಾದೇವ್ ಆಗ್ತೀನಿ ನಾನು. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಚಲೋ, ಅಂದ್ರೆ ಇದು ಓಕೆ. ಆಮೇಲೆ ಈಗ ರಾಜಸೀಕ್ ಅಂತ ಹೇಳಿದೆ. ಆಕ್ಟಿವೇಟರ್ಸ್ ಯಾರು? ಯಾರಿಗೆ ಗೋಲ್ ಐತಿ, ತನ್ನ ಜೀವನದೊಳಗೆ ಏನ್ ಆಗ್ಬೇಕಂತ ಮಾಡೋಣ, ಅವ್ರಿಗೆ ನಾವು ಆಕ್ಟಿವೇಟರ್ಸ್ ಅಂತ ಕರಿತೀವಿ. ಆಕ್ಟಿವೇಟರ್ಸ್ ನೊಳಗ ನೌಕರದಾರ ಬರ್ತಾರ. ಈಗ ಒಂದು ಪೊಲೀಸ್ ಆಗ್ಬೇಕಂದ್ರೆ ಒಂದ್ ವ್ಯಕ್ತಿ ಏನ್ ಮಾಡ್ತಾನ? ಪೊಲೀಸ್ ಆಗ್ಬೇಕಂದ್ರೆ ಅವ್ನು MBBS ಕಲಿತಾನ, ಹೌದಲ್ರಿ? ಇಲ್ಲ, Yes, sir. BA ಪಿಕಾರ್ ಇಂಥದ್ ಕಲ್ತ್ ಬರ್ತಾರ. ಯಾರು ಹೌದು. MBBS ಕಲ್ತಿರ್ತಕ್ಕಂಥ ವ್ಯಕ್ತಿ ಪೊಲೀಸ್ ನೌಕರಿ ಮಾಡಂಗಿಲ್ಲ. MBBS ಕಲಿತಕ್ಕಂಥ ವ್ಯಕ್ತಿ ನಾ ಡಾಕ್ಟರ್ ಆಗ್ಬೇಕನ್ನ ಟಾರ್ಗೆಟ್ ಮಾಡ್ತಾನ. 1 ವರ್ಷ 2 ವರ್ಷ ಫೇಲ್ ಆದ್ರೂ ಮತ್ತು ಅವನು ಪ್ರಯತ್ನ ಮಾಡಿ ಮುಂದೆ ಅವನು ಡಿಗ್ರಿ ತಗೊಂಡು ಡಾಕ್ಟರ್ ಆಗ್ತಾನ. ಎಸ್ ಅಂತಿರೋ ಇಲ್ಲಂತಿರೋ, ಅವನು ವಿಷನ್ ಏನೈತತಿ, ಅವ್ನು ಮಾಡಕ್ಕಿಂತ ಮೊದ್ಲ ನಾನು ಡಾಕ್ಟರ್ ಆಗ್ಬೇಕು, ನಾನು ಹಾಸ್ಪಿಟಲ್ ಕಟ್ಬೇಕು, ಅವನದೊಂದು ವಿಷನ್ ಇರ್ತೈತಿ, ಗೋಲ್ ಇರ್ತೈತಿ. ಎಸ್ ಅಂತಿರೋ ಅಂತಿರೋ? ಸರ್ ಓಕೆ ಸರ್. ಇವ್ರಿಗೆ ಆಕ್ಟಿವೇಟರ್ಸ್ ಅಂತ ಕರೀತಾರ. ಈ ಆಕ್ಟಿವೇಟರ್ಸ್ ಒಳಗೆ ಯಾರ್ಯಾರು ಬರ್ತಾರ ಗೊತ್ತಿದ್ದೇನ್ರಿ? ವೈಶ್ಯ ಮತ್ತೆ ಕ್ಷತ್ರಿಯರು ಬರ್ತಾರ. ವೈಶ್ಯ ಅಂದ್ರೆ ಯಾರು? ಬಿಸಿನೆಸ್ ಮಾಡ್ತಕ್ಕಂತ ವ್ಯಕ್ತಿಗಳು ಆಕ್ಟಿವೇಟರ್. ಆಮೇಲೆ ಕ್ಷತ್ರಿಯರು ದೇಶ ಕಾಪಾಡ್ತಕ್ಕಂತ ವ್ಯಕ್ತಿ. ದೇಶ ಕಾಪಾಡ್ಬೇಕಂದ್ರೆ ಇವ್ರು 2 ಜನ ಯಾಕೆ ಬರ್ತಾರಂದ್ರೆ, ದೇಶ ಕಾಪಾಡ್ಬೇಕಂದ್ರೆ ಎಲ್ಲಾರು ಹೋಗಿ ಖಡ್ಗ ತಗೊಂಡು ಬಂದೂಕು ತಗೊಂಡು ಬಾರ್ಡರ್ನೊಳಗೆ ನಿಂದಿರ್ಬೇಕಂತೇನಿಲ್ಲ. ಎಸ್ ಸರ್. ಯಾರಿಗೆ ಬಾರ್ಡರ್ನಾಗ ಹೋಗಿ ಹೊಡೆದಾಡ್ಬೇಕು ಅನ್ನೋದು ಕ್ಷತ್ರಿಯ ಗುಣ ಇರ್ತೈತಿ. ಕ್ಷತ್ರಿಯ ಅಂದ್ರೆ ಈ ಕ್ಷತ್ರಿಯ ಸಮಾಜದೊಳಗ್ ಬರ್ತಕ್ಕಂಥ, ನಾನು ಕ್ಷತ್ರಿಯನೇ, ನಂದು ಕ್ಷತ್ರಿಯ ಸಮಾಜ ನಾವಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾರಿಗೆ ಗುಂಡಿಗೆ ಐತಿ, ಯಾರಿಗೆ ದೇಶಾಭಿಮಾನ ಐತಿ, ಯಾರಿಗೆ ನಾನು ದೇಶ ಸಲುವಾಗಿ ಸೇವೆ ಮಾಡ್ಬೇಕನ್ನೈತಿ, ಅವರೆಲ್ಲ ಕ್ಷತ್ರಿಯರು. ಜಾತಿ ಸಂಬಂಧ ಇಲ್ಲ ನಮಗೆ. ಹೌದು ಸರ್. ಪ್ರೊಫೆಷನ್ ಕ್ಲಿಯರ್ ಆತ್ರಿ? ಇವ್ರು ಕ್ಷತ್ರಿಯರು ಬರ್ತಾರ. ಆಮೇಲೆ ಎಲ್ಲಾರು ದೇಶ ಕಾಪಾಡ್ಬೇಕಂದ್ರೆ ಕ್ಷತ್ರಿಯರೊಳಗ ಬರ್ಬೇಕಾಗಿಲ್ಲ. ಈಗ ಮೇನಿತ್ರಿ ನಮ್ಮ ಇಂಡಿಯಾದೊಳಗೆ ಏನಿದ್ ಕೋಟಿ ಗಂಟ್ಲೆ ಜನ ಅದಾರ. ಆದ್ರೆ ಕೋಟಿ ಗಂಟ್ಲೆ ಜನ ಬರೇ ಜನ ಮಾತ್ರ ಹೋಗಿ ಅಲ್ಲಿ ಬಾರ್ಡರ್ನಾಗ ನಿಂತ ನಡಂಗಿಲ್ಲ. ಅಲ್ಲಿ ಬಾರ್ಡರ್ನಾಗ ಅವ್ರಿಗೆ ಮದ್ದು ಗುಂಡು ಬೇಕು. ಮದ್ದು ಗುಂಡು ತಗೊಳಕ್ ಇಂಡಿಯಾಕ್ಕೆ ದುಡ್ಡು ಬೇಕು. ಆ ದುಡ್ಡು ಬರ್ಬೇಕು ಅನ್ನೋ ಸಲಗಿನ ಈ ವೈಶ್ಯರು ಅಂದ್ರೆ ಅವರು ಈ ಬಿಸಿನೆಸ್ ಮ್ಯಾನು, ಟಾಟಾ ಬಂದ, ಬಿರ್ಲಾ ಬಂದ, ಅಂಬಾನಿ ಬಂದ, ಇನ್ಫೋಸಿಸ್ ಕಂಪನಿ, ಇವರೆಲ್ಲ ದುಡ್ದು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾರ. ಅದೇ ಟ್ಯಾಕ್ಸ್ ದುಡ್ಡಿನಿಂದ ಇವರೆಲ್ಲ ಮಾಡ್ತಾರ, ಇಕ್ವಿಪ್ಮೆಂಟ್ ತಗೊಂಡು ಫೈಟ್ ಮಾಡ್ತಾರ. ಇದು ಶೂದ್ರ ಮತ್ತೆ ಯಾವ್ದು ಕ್ಷತ್ರಿಯ ಮತ್ತೆ ಒಂದು ವೈಶ್ಯರು ಮಾಡ್ತಕ್ಕಂತ ಕೆಲಸ. ನಾವು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಆಕ್ಟಿವೇಟರ್ಸ್ ಅದವಲ್ಲ, ಆಕ್ಟಿವೇಟ್ ಮಾಡ್ಬೇಕು, ನಾವು ಆಕ್ಟಿವೇಶನ್ ಮಾಡ್ಬೇಕು. ಸುಮ್ಮನೆ ಕುಂತ್ರಲ್ಲ. ಇಲ್ಲ ಕಂಪನಿ ಏನ್ರಿ ನಿಮಗೆ ಹೇಳ್ಯಾರೇನು? ನೀವು ಕಂಪನಿಗೆ 220 ರೂಪಾಯಿ ಕೊಟ್ಟು ಜಾಯಿನ್ ಆದ್ರೆ ಸಾಕು, ಮುಂದೆ ನೀವು ಎಲ್ಲಾ ರಂಧ್ರನು ಮುಚ್ಕೊಂಡು ಕುಂತ್ರು ಸಹಿತ ನಾನು ನಿಮಗೆ ತಿಂಗಳ ಹಾಕ್ತೇನೆ ಅಂತ ಹೇಳ್ಯಾನೇನು? ಇಲ್ಲ ಸರ್. ವರ್ಕ್ ಇದು ವಿಷಯ ಇವತ್ತು ಗೊತ್ತಾಗಿತ್ತು, ನೀವು ಜಾಯಿನ್ ಆಗಕ್ಕಿಂತ ಮೊದಲು ಗೊತ್ತಾಗಿತ್ತು? ಮುಂಚೆನೆ ಗೊತ್ತಿದೆ. ಜಾಯಿನ್ ಆಗಕ್ಕಿಂತ ಮೊದಲು ಗೊತ್ತಾಗಿತ್ತಂದ್ರೆ ಮತ್ತೆ ಯಾಕೆ ಮುಚ್ಕೊಂಡು ಕುಂತೀರಿ? ದಯವಿಟ್ಟು ನನ್ನ ಭಾಷೆ ನಾನು ಬೇಕಂತ ಇದು ಲ್ಯಾಂಗ್ವೇಜ್ ಮಾಡಾಕ್ತೀನಿ, ಯಾಕಂದ್ರೆ ನಿಮ್ ತಲೆಯೊಳಗೆ ಉಳಿಲಿ ಅಂತ ತಿಳ್ಕೊಂಡು. ಆಗಲ್ಲ ಸರ್. ನಾನೆಲ್ಲರೂ ಬೆಂಗಳೂರು ಮೈಸೂರು ಭಾಷೆ ಮಾತಾಡಿದ್ರೆ ಮುಗೀತು, ಪ್ರೆಸೆಂಟೇಶನ್ ಮುಗಿದ್ಮೇಲೆ ಯಾರಿಗೂ ನೆನಪಿರಂಗಿಲ್ಲ. ಆದ್ರೆ ಈ ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಿಲ್ಲ, 9 ರಂದ ಮುಚ್ಕೊಂಡು ಕುಂತಿರಂತ ಕೆಲವೊಂದ್ಸರಿ ಬಹಳ ಲಾಂಗ್ ಟರ್ಮ್ ಒಳಗೆ ನಿಮ್ಗೆ ತಲೆ ಉಳಿತೈತಿ. ಅದಕ್ಕೆ ನಾನು ಈ ವರ್ಡನ್ನ ಯೂಸ್ ಮಾಡ್ತೀನಿ. ನನಗೆ ಏನಾದ್ರು ನೀವು ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಮನುಷ್ಯ ರಫ್ ಅದಾನಂತ ಇಲ್ಲ ಸರ್, ಇಲ್ಲ ಸರ್. ತಪ್ಪು ತಿಳ್ಕೊಂಡ್ರೆ ನಮ್ಮಪ್ಪಂದ ಏನು ಗಂಟು ಹೋಗಿಲ್ಲ. ನಾನಂತೂ ಆಲ್ರೆಡಿ ಕಳುಪು ತೆಗೀನಿ. ನಿನ್ಗೇನು ಫರಕ್ ಬೆಳಗಿಲ್ಲ. ಶಿವಪ್ಪ ನೀವ್ ಬೇಕಾದ್ರೆ ಮುದ್ದಾರಾಗ್ರಿ, ಬೇಡ ನಿಮ್ ದಾರಿ ನಿಮಗೆ, ನನ್ ದಾರಿ ಅಂತೂ ನನ್ಗೆ ಗೊತ್ತೈತಿ. ನಾನ್ ಯಾಕೆ ತಲೆ ಕಟ್ಸ್ಕೊಡು? ಪಾಯಿಂಟ್ ಕ್ಲಿಯರ್ ಆಯ್ತು? ಓಕೆ, ಚಲೋ. ಈಗ ನಾವೇನ್ ಮಾಡ್ಬೇಕು? ಆಕ್ಟಿವೇಟರ್ಸ್ ಅಂದ್ರೆ ಏನು? ಪಾಲ್ತು ಮಕ್ಕಳಲ್ಲ ನಾವು. ಆಕ್ಟಿವೇಟರ್ಸ್ ಅಂದ್ರೆ ಈಗ ನೋಡ್ರಿ, ಯಾರು ಪ್ರತಿದಿನ ನೀವು ಕರೆಕ್ಟ್ ಆಗಿ ಒಂದು ಗೌರ್ಮೆಂಟ್ ನೌಕರಿ ಮಾಡ್ತಕ್ಕಂಥ ವ್ಯಕ್ತಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಟ್ಟ ಕಂಪಲ್ಸರಿ ಕೆಲಸ ಮಾಡ್ತಾನಿಲ್ರಿ, ಅವನು 1 ದಿನ ರಜೆ ತಗೋಬೇಕಂದ್ರೆ ಮೊದಲೇ ಲೀವ್ ಲೆಟರ್ ಕೊಟ್ಟು ಪರ್ಮಿಷನ್ ತಗೋಬೇಕು. ನಾವು ಸ್ಕೂಲ್ನಾಗ ತಗೊಂತಿದ್ದಲ್ಲ ಹಂಗೆ. ಎಸ್ ಸರ್. ಅವ್ರು ಕೆಲಸ ಮಾಡ್ಲೇಬೇಕು, ಮಾಡೇ ಮಾಡ್ತಾರ.
ಪಾಯಿಂಟ್ ಕ್ಲಿಯರ್ ಐತ್ರಿ? ಈ ಕೆಲಸ sir. ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಇದ್ರಾಗ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ? ಈಗ ನಾವ್ ಹಿಂಗೆ ನೋಡ್ರಿ, ನಿನ್ನೆ ಒಂದು ಇದು ಕಳಿಸಿದ್ದೆ, ನಾನು ಇನ್ನೊಂದು ನೋಟಿಸ್ ಕಳಿಸಿದ್ದೆ. ನಾನು ಬರೇ 3 ತಿಂಗಳದೊಳಗೆ 606 ಜನರದ್ದು ನಾನು ಟೀಮ್ ಅನ್ನ ಕಟ್ಟೀನಿ ಆಲ್ರೆಡಿ. 3 ತಿಂಗಳಿಗೆ 606 ಜನ. 606 ಜನ ನಿನ್ನಿಗಿತ್ತು, 606 ಜನ ನಿನ್ನಿಗಿತ್ತು. ಆಮೇಲೆ ಇನ್ನೂ ನೋಡ್ರಿ, ನಾನು ಏನು ಮಾಡೋದು ಬೇಡ ಸ್ವಾಮಿ, ನಾನು ನನಗ ಏನು ಕಂಪನಿಗೆ ಏನು ಸ್ಕ್ರೀನ್ ಆಗ ಹಾಕ್ಯಾರಲ್ಲ ಅಷ್ಟು ದುಡ್ಡು ಬಂದ್ರೆ ಸಾಕು ಸ್ವಾಮಿ, ನಂದು ಲೈಫ್ ಚೇಂಜ್ ಆಗ್ತೈತಿ. ನಾನು ನಿಮ್ಮಂಗ ಕೇವಲ 220 ರೂಪಾಯಿ ಕೊಟ್ಟು ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ. ಯಾವಾಗ ನಾನ್ ಜಾಯಿನ್ ಆಗಿದ್ದು ಜೂನ್ 19ನೇ ತಾರೀಕಿಗೆ. ಇಲ್ಲಿ ನೋಡ್ರಿ, ಇದು ನಂದು ಐಡಿ ಓಪನ್ ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ, ಅಶ್ವತ್ಥ ನಾರಾಯಣ ಅವರೇ ಮತ್ತೆ ಲಕ್ಷ್ಮೀ ಆಚಾರ್ಯ ಇದ್ರೊಳಗೆ ಎಷ್ಟು ಅಮೌಂಟ್ ಐತಿ ನೀವ ಸ್ವಲ್ಪ ನೋಡ್ರಿಪ್ಪ. ಎಷ್ಟೈತಿ ಇದ್ರಾಗ? 30 ಎಷ್ಟಿದು? 54 19 ಎಷ್ಟ್ರಿ? 6 6 26 ಏನಾತಿದು? ಓಕೆ, 73 ಅಂದ್ರೆ 9 39. ಓಕೆ, ಈಗ ನೋಡ್ರಿ, ಇದು ಅಚಲ್ ಕರ್ದಲ್ಲ, 610 ಜನ. ಓಕೆ, 610 ಜನ. ಇಲ್ಲಿ ಆಲ್ರೆಡಿ 38,000 ರೂಪಾಯಿ ತಗೊಂಡಿನಿ. ಇನ್ನು ಬರ್ಬೇಕಾಗಿದ್ದ ದುಡ್ಡು ಎಷ್ಟು ಸರ್? 2,48,22,000 ರೂಪಾಯಿ. ಎಷ್ಟು ಸರ್ ಬರ್ಬೇಕಾಗಿದ್ದು? 2,48,22,000 ರೂಪಾಯಿ ಆಸ್ ಅಂಡ್ ಟುಡೇ. ಓಕೆ, ಇಷ್ಟೇ ದುಡ್ಡು ಬಂದ್ರೆ ಸಾಕು, ನನ್ನ ಲೈಫ್ ಸೆಟ್ಲ್ ಆಗ್ತೈತಿ. ಮುಂದೆ ಬರೋದು ಏನೈತಿ? ಕೂಡ್ಸಿಡಾಕ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ನಾವು ನೆಟ್ವರ್ಕ್ ಮಾರ್ಕೆಟ್ ನೊಳಗ ಕಂಪಲ್ಸರಿ ಪ್ರತಿದಿನ ಕೆಲಸ ಮಾಡ್ಲೇಬೇಕು. ಆಗಲೇ ಒಂದು ಹುಡುಗನ ಜೊತೆ ಮಾತಾಡಿದ್ದೆ ನಾನು. ನಾವು ನೆಟ್ವರ್ಕ್ ಮಾರ್ಕೆಟರ್ಸ್ ಅಂದ್ರೆ ದಿನಗೂಲಿ ನೌಕರರು ಇದ್ದಂಗ. ನಾವು ಕೆಲಸ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ದುಡ್ಡು ಬರ್ಬೇಕು. ನಾನ್ ನಿಮ್ಗೆ 6 ತಿಂಗಳಾದ್ಮೇಲೆ ಕೊಡ್ತೀನಿ, ಪ್ರತಿದಿನ ಪರ್ಸೆಂಟೇಜ್ ಮೇಲೆ ಕೊಡ್ತೀನಿ, ಇಲ್ಲ. ಯಾವ ಕಂಪನಿ ಒಳಗೆ ನಾನು ಇಮಿಡಿಯೇಟ್ ಕೆಲಸ ಮಾಡಿದ ತಕ್ಷಣ ಇಮಿಡಿಯೇಟ್ ದುಡ್ಡು ಬರ್ತಿದೆ, ಆ ಕಂಪನಿ ಒಳಗೆ ನಮಗೆ ಉದ್ಧಾರ ಆಗ್ತೀವಿ. ಆ ಉದ್ಧಾರ ಆಗ್ತಕ್ಕಂಥ ಕಂಪನಿ ನಮ್ಮ ಹತ್ರ ಸಿಕ್ಕಾಗುನು ನಾವು ತಾಮಸಿಕ ವೃತ್ತಿ ಮನಸ್ಥಿತಿ ಇಟ್ಕೊಂಡು ನಾವು ಪ್ರೊಕಾಸ್ಟಿನೇಟ್ ಮಾಡ್ಕೊಂತ ಕುಂತ್ರೆ ನಡೆಯಂಗಿಲ್ಲ. ಅಯ್ಯೋ ಅದನ್ನ ಈಗ ಕೊಟ್ಬಿಟ್ಟಿದ್ರೆ 2 ಕೋಟಿ ರೂಪಾಯಿ 48 ಲಕ್ಷ ತೋರ್ಸಾಗ್ತಿತ್ತಲ್ಲ, ಅದು ಈಗ ಬಂದಿದ್ರೆ ಎಷ್ಟು ಚಲೋ ಆಗ್ತಿತ್ರಿ ಸರ್. ಫಸ್ಟ್ ಸ್ಟೆಪ್ ಇಂದ ಹೋಗ್ಬೇಕು ಸರ್, ಸಡನ್ ಆಗಿ ಅಲ್ಗ ಹೋಗಕ್ ಆಗಲ್ಲ. ಅಲ್ಲ, ಸಿಂಪಲ್ ಆಗಿ ಕೊಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಪಾಯಿಂಟ್ ಕ್ಲಿಯರ್ ಆಯ್ತಾರ? ಹಂಗಾರೆ ಈಗ ನಾನು ರಾಜಸಿಕ್ ಅಂದ್ರೆ ಯಾರು ಗೊತ್ತಾತಲ್ಲ? ಆಕ್ಟಿವೇಟರ್ಸ್. ಯಾರು? ರಾಜಸಿಕ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ? ಆಕ್ಟಿವೇಟರ್ಸ್. ಈಗ ಸದ್ಯ ಇದ್ರೊಳಗೆ ಆಕ್ಟಿವೇಟರ್ಸ್ ಯಾರ್ಯಾರು ಬರ್ತಾರ? ಆಕ್ಟಿವೇಟರ್ಸ್ ಅಂದ್ರೆ ನಮ್ಮ ಲಕ್ಷ್ಮೀ ಆಚಾರ್ಯರು ಬರ್ತಾರ, ಆಮೇಲೆ ಯಾರು ಚಿದಾನಂದ್ ಬರ್ತಾರ, ರಾಜೇಶ್ವರ್ ಬರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇವ್ರಿ ಸೀರಿಯಸ್ ಕೆಲಸ ಸಿಂಪಲ್ ಆಗಿ ತಿಳ್ಕೊಳ್ರಿ. ಯಾವ ಕಂಪನಿ ಜಾಯಿನ್ ಆಗಿ ಯಾವ ವ್ಯಕ್ತಿ ಸೀರಿಯಸ್ ಕೆಲಸ ಮಾಡ್ತಾನ ಆ ವ್ಯಕ್ತಿ ಆಕ್ಟಿವೇಟರ್. ಪಾಯಿಂಟ್ ಕ್ಲಿಯರ್ ಆಯ್ತು? ಇನ್ನ ನೆಕ್ಸ್ಟ್ 3ನೇ ಕ್ಯಾಟಗರಿ ಜನ ಏನಾದ್ರ ಅದನ್ನ ನೋಡ್ಬಿಡೋಣಲ್ಲ. 3ನೇ ಕ್ಯಾಟಗರಿ ಜನ ಸಾತ್ವಿಕ್. ಎಸ್, ಈ ಸಾತ್ವಿಕದೊಳಗೆ ಯಾರು ಬರ್ತಾರ ಆಚಾರ್ಯವ್ರೆ? ಯಾರು ಬರ್ತಾರಂದ್ರೆ ಮೋಟಿವೇಟರ್ಸ್. ಮೋಟಿವೇಟರ್ಸ್ ಅಂದ್ರೆ ಯಾರು? ಒಂದು ಮೋಟಿವೇಟರ್ಸ್, ಎರಡನೇದು ಸೆಲ್ಫ್ ಮೋಟಿವೇಶನ್ ಮಾಡ್ತಕ್ಕಂಥ ವ್ಯಕ್ತಿ ಬರ್ತಾರ. ಅಚಲ್ಕರ್ಗೆ ಯಾರು ಇಲ್ಲೇ ಮೋಟಿವೇಟ್ ಮಾಡೋರು ಇಲ್ಲ. ಯಾರು ಅಚಲ್ಕರ್ಗೆ ಮೋಟಿವೇಶನ್ ಮಾಡಂಗಿಲ್ಲ. ಯಾವ್ದಾರ ಈಗ ನೋಡ್ರಿ, ನಾನ್ ಕಂಪನಿ ಜಾಯಿನ್ ಆಗಿದ್ದ ನಮ್ಮ ಅಶ್ವತ್ಥ ನಾರಾಯಣ, ಈಗೇನ್ ಹಳಬ್ರ ಅಶ್ವತ್ಥ ನಾರಾಯಣ, ನಮ್ಮ ಯಾರು ನಮ್ಮ ಚಿದಾನಂದ, ಆಮೇಲೆ ಇವೆಲ್ಲ ನಾವಿದೆಲ್ಲ ಒಂದ್ ದಿನ ಡಿಸ್ಕಷನ್ ಮಾಡಿ ನಾವೇ ಓನ್ ಡಿಸಿಷನ್ ತಗೊಂಡಿವಿ. ಓನ್ ಡಿಸಿಷನ್ ತಗೊಂಡಾಗ ಅಶ್ವತ್ಥ ನಾರಾಯಣರೇ ನಾನು ಅವತ್ತಿನಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತಿನ ಮಟ್ಟ ಕಂಟಿನ್ಯೂಸ್ ಆಗಿ ನಾ ಪ್ರೆಸೆಂಟೇಶನ್ ತೊಗೊಳತೀನಿ. ಹೌದಲ್ರಿ? ಈಗ ನಾ ಪ್ರೆಸೆಂಟೇಶನ್ ತಗೋಬೇಕಾದ್ರೆ ನಮ್ಮ ಅಪ್ಲನ್ ಯಾರು ನೋಡ್ರಿ ನೀವು ಇವತ್ತಿನ ಮಟ್ಟ? ಹೊಸ ಕಂಪನಿನ ಜಾಯಿನ್ ಆಗಿದ್ದು. ಆ ಹೊಸ ಕಂಪನಿ ಬಗ್ಗೆ ನನಗೇನು ಗೊತ್ತಿದ್ದಿದ್ದಿಲ್ಲ. ನಾನು ನಿಮ್ಮಂಗ ಹೊಸದಾಗಿ ಜಾಯಿನ್ ಆಗಿದ್ದ ವ್ಯಕ್ತಿ, ನನಗೇನು ಗೊತ್ತಿಲ್ಲ ಅಂತ ನಾನು ಸುಮ್ಮನೆ ಕುಂದಿರ್ಲಿಲ್ಲ. ನಾನು ಇನಿಷಿಯೇಷನ್ ತಗೊಂಡು ಮೊದಲೇ ಆಕ್ಟಿವೇಟರ್ ಆದೆ. ಅದನ್ನ ವಿಷಯ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡೆ. ಆಕ್ಟಿವೇಟರ್ ಆದ್ಮೇಲೆ ಮುಂದೆ ಏನ್ ಮಾಡಿದೆ? ನಾನು ಮೋಟಿವೇಟರ್ ಸಂಖ್ಯೆಗೆ ಜಂಪ್ ಮಾಡಿದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇವತ್ತ ನೀವು ಯಾವ್ದು ಈ ಶ್ರೀಮಾರ್ ರೋಟಿ ಬ್ಯಾಂಕ್ ಬಗ್ಗೆ ಏನಾರು ಕೇಳ್ರಿ, ಯಾವ್ದಾರ ಕೇಳ್ರಿ, ಎಂತ ದೊಡ್ಡ ಪ್ರಶ್ನೆ ಕೇಳ್ರಿ, ಸಣ್ಣ ಪ್ರಶ್ನೆ ಕೇಳ್ರಿ, ಪ್ರತಿಯೊಂದು ಪ್ರಶ್ನೆಗೂ 100% ಲಾಜಿಕ್ ಆಗಿ ಉತ್ತರ ಕೊಡ್ತೀನಿ ಹೊರತಾಗಿ ನಾನು ಹೇಳ್ತೀನಿ, ನಮ್ಮ ಸೀನಿಯರ್ ಕೇಳ್ತೀನಿ, ಅವ್ರಿಗೆ ಫೋನ್ ಹಚ್ತೀನಿ, ಇಂಟರ್ಕಾಮ್ ಹಾಕ್ತೀನಿ ಅಥವಾ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ ತಿಳ್ಕೊಂಡು ಯಾರಿಗೂ ಮಾತಾಡ್ಸಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್, ಎಸ್ ಸರ್.
ಈಗ ಒಂದು ನಿಜವಾಗಿದ್ದ ವ್ಯಕ್ತಿ ಎಷ್ಟು ಜನ ಈಗ ಮೋಟಿವೇಟರ್ಸ್ ಏನ್ ಬರ್ತಾರಲ್ಲ, ಈ ಮೋಟಿವೇಟರ್ಸ್ ನೊಳಗೆ ಏನಂತಲ್ಲ, ಇವ್ರಿಗೆ ಬ್ರಾಹ್ಮಿನ್ಸ್ ಅಂತ ಕರಿತೀವಿ ನಾವು. ಬ್ರಾಹ್ಮಣ್ ಅಂದ್ರೆ ಬ್ರಾಹ್ಮಣ ಜಾತಿಯೊಳಗ್ ಹುಟ್ಟಿದಾರ ಅಂತನಲ್ಲ, ಬ್ರಾಹ್ಮಣ ಜಾತಿಯೊಳಗ್ ಹುಟ್ಟಿದವರು ಇವತ್ತೇ ಏನ್ ಮಾಡ್ತಾರ, ಚಿಕನ್ ತಿಂತಾರ. ಅವ್ರಲ್ಲ, ಎಲ್ಲ ಮಾಡ್ತಾರೆ ಅವ್ರಿಗೇನ್ ಕಡಿಮೆ ಎಲ್ಲ ಇಲ್ಲ. ಮಾಡ್ತಾರ. ಬಿಟ್ಟು ಒಂದ್ ಬಿಟ್ಟಿರೋರು ವ್ಯಕ್ತಿ ಒಂದು ನಾನು ಬಿಟ್ಟು. ಶೂದ್ರ ಅಂತ ತಿಳ್ಕೊರಿ, ನಾನು ಯಾವ್ದ್ರ ಜಾತಿ ಸಂಬಂಧ ಇಲ್ಲ, ನಾನು ಕೆಳ ವರ್ಗದೊಳಗ್ ಹುಟ್ಟೇನಿ, ನಾನು ಯಾವ್ದು ಏನಿತ್ತು ನಾನ್ ವೆಜ್ ತಿನ್ನಂಗಿಲ್ಲ, ದೇವರ ಪೂಜೆ ಮಾಡ್ತೀನಿ, ನನ್ನ ಬಾಯೊಳಗೆ ಯಾವ್ದು ಕೆಟ್ಟ ಮಾತು ಬರಂಗಿಲ್ಲ ಅಂದ್ರೆ ಅವನು ಬ್ರಾಹ್ಮಣ. ಜಾತಿಗೆ ಸಂಬಂಧ ಇಲ್ಲ ನಮಗೆ. ನೀವು ಯಾವ ತರ ಆಚಾರ, ನಿಮ್ಮ ಆಚಾರದ ಮೇಲೆ ನಮ್ಮದು ಏನಾಗ್ತೈತಿ, ಕ್ಯಾಟಗರಿ ನಿಂತಿರ್ತೈತಿ, ಜಾತಿ ಮೇಲೆ ಅಲ್ಲ. ಆಚಾರ ವಿಚಾರದ ಮೇಲೆ. ಎಸ್ ಸರ್. ಎಸ್, ಆಚಾರ ವಿಚಾರ. ಎಸ್ ಸರ್. ನನ್ನ ಆಚಾರ, ನನ್ನ ವಿಚಾರ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಟ್ಕೊಂಡೆ, ನಾನು ಬ್ರಾಹ್ಮಣ. ನನ್ನ ಆಚಾರ ವಿಚಾರದೊಳಗೆ ಬರೀ ಕಳ್ಳತನ, ಮೋಸ ಮಾಡುದು, ತಿನ್ನೋದು, ಕುಡಿಯೋದು, ಆಮೇಲೆ ಎಲ್ಲಿ ಬೇಕಲ್ಲಿ ಗ್ಯಾಂಗ್ ರೇಪ್ ಇಂಥದೆಲ್ಲ ಮಾಡಿದ್ರೆ ನಾ ಶೂದ್ರ. ಪಾಯಿಂಟ್ ಕ್ಲಿಯರ್ ಐತ್ರಿ? ಎಸ್ ಸರ್. ಸೊ ನಾನೇನ್ ವಿಚಾರ, ನಾವು ಏನ್ ಮಾಡ್ಬೇಕು, ಈಗ ನಾವು ಹುಟ್ಟಿ ಬಿಟ್ಟೇವಿ, ನಮ್ ಚಾಯ್ಸ್ ಇಲ್ಲ. ಸರ್ ರಾಮ ಅವ್ರೆ, ನಿಮ್ಮ ತಂದೆಗೆ ನೀವು ಮಗ ಹೌದಲ್ರಿ, ನಿಮಗೇನ್ ಚಾಯ್ಸ್ ಇತ್ತೇನೋ? ನಮಗೇನಾರ ಅಕಸ್ಮಾತ್ ಏನಮ್ಮ ಯಶೋಧ ನೀ ಯಾರ್ ಹೊಟ್ಟಿ ಒಳಗ್ ಹುಟ್ಟಬೇಕಂತ ಮಾಡಿದ್ದೆ ಅಂತ ಕೇಳಿದ್ರೆ ಅಂಬಾನಿ ರೀ ಸರ್. ಅಂಬಾನಿ ಮನೆ ಹುಟ್ಟಿಸ ಅಂತ ಹೇಳ್ತಿದ್ವು ಯಾರು? ಯಶೋಧ. ಹೌದಾ? ಚಾಯ್ಸ್ ಇಲ್ಲ, ನಾವ್ ಎಲ್ಲಿ ಹುಟ್ಟಿಬಿಟ್ಟೇವಿ. ಓಕೆ, ನನಗೆ ದೇವ್ರು ನಾನು ಹಿಂದಿನಂಗೆ ಇರಬಾರ್ದು, ಅದನ್ನ ಚೇಂಜ್ ಮಾಡ್ಕೊಳ್ಳೋ ಅವಕಾಶ ಕೊಟ್ರಲ್ಲ. ಅಂದ್ರೆ ನಾನ್ ಚೇಂಜ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ತಾಮಸಿಕ್ ಏನಿತ್ತಲ್ಲ ಅದರಿಂದ ನಾನು ಮೊದಲು ರಾಜಸಿಕ್ಕಿಗೆ ಜಂಪ್ ಆಗ್ಬೇಕು. ಡೈರೆಕ್ಟ್ ಆಗಿ ನೀವು ಮೋಟಿವೇಟರ್ ಆಗಕ್ ಬರಂಗಿಲ್ಲ. ಎಸ್ ಸರ್. ಎಸ್ ಸರ್. ಮೊದಲೇ ಒಂದೊಂದು ಪ್ಲೇಸ್ ಚೇಂಜ್ ಮಾಡ್ರಿ. ನಾ ತಾಮಸಿಕದಿಂದ ಏನಾದ್ರು ಪ್ರೊಕಾಸ್ಟಿನೇಟರ್ ನಿಂದ ಆಕ್ಟಿವೇಟರ್ ಆದೆ, ಆಕ್ಟಿವೇಟರ್ ನಿಂದ ಇವತ್ತಿಲ್ಲ ನಾಳೆ ನಾ ಮೋಟಿವೇಟರ್ ಆಗಿ ಆಗ್ತೀನಿ, ನಾನು ಎಸ್ ಸರ್. ಲೀಡರ್ ಆಗಿ ಆಗ್ತೀನಿ. ಈಗ ಮೋಟಿವೇಟರ್ ಅಂತಾರಲ್ಲ, ಯಾರು ಕರಿತಾರ ಸರ್? ಈಗ ನೋಡ್ರಿ, ನಾವ್ ಯಾರಿಗೆ ನೋಡಿ ನಾವು ಮೋಟಿವೇಟ್ ಆಗ್ತೇವಲ್ಲ ಅವರೇ ಮೋಟಿವೇಟರ್ಸ್. ನಮ್ಗೆ ಯಾರು ನರೇಂದ್ರ ಮೋದಿಗೆ ನೋಡಿ ನಾವು ಮೋಟಿವೇಟ್ ಇರ್ತಲ್ಲ, ನಾವ್ ಯಾರಿಗೆ ನೋಡಿದ್ರೆ ಈ ವ್ಯಕ್ತಿ ನಾನು ಆಗ್ಬೇಕು, ಈ ವ್ಯಕ್ತಿ ನನ್ನ ಐಡಲ್ ವ್ಯಕ್ತಿ ಅಂತ ನಾವ್ ಯಾರು ತಿಳ್ಕೊಂತಲ್ಲ ಅವ್ರು ಮೋಟಿವೇಟರ್ಸ್. ನರೇಂದ್ರ ಮೋದಿ ಮೋಟಿವೇಟರ್, ಆಮೇಲೆ ಅಬ್ದುಲ್ ಕಲಾಂ ಮೋಟಿವೇಟರ್, ನೆಲ್ಸನ್ ಮಂಡೇಲಾ ಮೋಟಿವೇಟರ್, ವಿವೇಕಾನಂದ ಮೋಟಿವೇಟರ್ಸ್. ಸೊ ಅಂತ ವ್ಯಕ್ತಿಗೆ, ಯಾವ ವ್ಯಕ್ತಿಗೆ ನೋಡಿ ನಾನು ಹಂಗ ಆಗ್ಬೇಕಂತ ನಾವು ಡಿಸೈಡ್ ಮಾಡ್ತೀವಿ, ಈಸ್ ದ ಮೋಟಿವೇಟರ್, ಈಸ್ ದ ಬ್ರಾಹ್ಮಣ. ಮೈನ್ ಲೀಡರ್ ಸರ್ ಅವರೆಲ್ಲ, ಮೈನ್ ನಮ್ಗೆಲ್ಲ ಲೀಡರ್. ಹೌದು ಸರ್, ಮೋಟಿವೇಟರ್, ಲೀಡರ್, ಆಮೇಲೆ ಐಡಿಯಲ್, ಇವರೆಲ್ಲ ಏನಾಗ್ತೈತಿ, ಬ್ರಾಹ್ಮಣ ಕ್ಯಾಟಗರಿ ಒಳಗೆ ಬರ್ತಾರ. ಬ್ರಾಹ್ಮಣ ಕ್ಯಾಟಗರಿ ಜಾತಿಯಿಂದಲ್ಲ, ಅವರ ಆಚಾರ ಮತ್ತೆ ವಿಚಾರದಿಂದ ಬರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇವತ್ತಿನ ಸಬ್ಜೆಕ್ಟ್ ಬರ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಕಾಮನ್ ಆಗಿ ನಾವೆಲ್ಲರೂ ಏಕೈತೆ. ಈಗ ನೀವ್ ಹೇಳ್ರಿ, 100 ಜನ ಆಧಾರ ಅಂದ್ರೆ ಎಷ್ಟು ಜನ? ಯಶೋಧ ಎಷ್ಟು ಜನಮ್ಮ? 100 ಜನ ಆಧಾರ ಅಂದ್ರೆ ಅದ್ರೊಳಗೆ ಕರೋಡಪತಿ ಎಷ್ಟು ಜನ ಆಗ್ತಾರ? ಒಬ್ಬನು ಆಗಂಗಿಲ್ಲ. ನಮಗ ಏನೈತಿ, ಜೀವನದೊಳಗೆ ಕರೋಡಪತಿ ಆಗ್ಬೇಕಂದ್ರೆ ಲಕ್ಷಕ್ಕೆ 1 ವ್ಯಕ್ತಿ. ಈಗ ನಾವು 100 ಬಗ್ಗೆ ಮಾತಾಡೋದು. 100 ಜನರೊಳಗೆ 99 ಜನ ಫೇಲ್ ಆಗ್ತಾರ, ಕೇವಲ 1 ವ್ಯಕ್ತಿ ಮಾತ್ರ ಕರೋಡಪತಿ ಆಗ್ತಾನ. ಇದರ ಅರ್ಥ 99% ಜನ ಎದುರಾಗದಾರ, ತಾಮಸಿಕ ವೃತ್ತಿ ಒಂದು ವಿಚಾರದೊಳಗದಾರ. ಅಯ್ಯೋ ಪಾಪ, ನಾವು ಯಾರಿಗೆ ರಾಹುಲ್ ಗಾಂಧಿ ವೋಟ್ ಹಾಕಿದ್ರೆ ತಿಂಗಳ 8,000 ರೂಪಾಯಿ ಕೊಡ್ತಂತ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಂತ, ಅವ್ರಿಗೆ ಹಾಕ್ಬಾರ ಎಲ್ಲ ಪಾಲ್ತು ಜನನೇ. ಬಸ್ ಫ್ರೀ ಪಾಲ್ತು ಜನ, ಕರೆಂಟ್ ಫ್ರೀ ಪಾಲ್ತು ಜನ. ಅವ್ರಲ್ಲ ಯಾರು ಇಂತ ಫ್ರೀ ತಗೊಂತಾರಲ್ಲ ಅವ್ರೆಲ್ಲ ತಾಮಸಿಕ. ಅವ್ರು ಯಾವತ್ತು ಜೀವನದೊಳಗೆ ಉದ್ಧಾರ ಆಗಂಗಿಲ್ಲ. ಅವ್ರಿಗೆ ಉದ್ಧಾರ ಮಾಡ್ಬೇಕಂತ ಉದ್ದೇಶನ ಅವ್ರಿಗಿಲ್ಲ, ಅದಕ್ಕೆ ಅವ್ರು ಹಂಗ್ ಮಾಡ್ತಿರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನೀವ್ ಹೇಳ್ರಿ, ನೀವು ಮತ್ತೊಬ್ರು ಕೊಟ್ಟಿದ್ದು ತಿನ್ಬೇಕು ಅಥವಾ ನೀವು 10 ಜನರಿಗೆ ತಿನ್ನಂಗ್ ಮಾಡ್ಬೇಕು? 10 ಜನಕ್ಕೆ ನಾವ್ ಕೊಡೋ ತರ ಆಗ್ಬೇಕು ಸರ್, ನಾವ್ ಬರೋ ತರ ಮಾಡ್ಬೇಕು ಸರ್. ಎಸ್, ಪಾಯಿಂಟ್ ಕ್ಲಿಯರ್ ಆತಲ್ಲ? ಅಲ್ಟಿಮೇಟ್ಲಿ ನಮ್ದು ಉದ್ದೇಶ ಇಷ್ಟೇ. ಓಕೆ, ಚಲೋ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಕಾಮನ್ ಆಗಿ ಈ ಮೋಟಿವೇಶನ್ ಏನ್ ಮಾಡ್ತಾರ ಗೊತ್ತಿತ್ತೇನ್ರಿ? ಅವ್ರು ಮಾಡಿರಂಗಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಮಿಸ್ಕಾನ್ಸೆಪ್ಷನ್ ಅಂತ ಕರಿತೀವಿ ನಾವು. ಮಿಸ್ಕಾನ್ಸೆಪ್ಷನ್ ಏನ್ ಮಿಸ್ಕಾನ್ಸೆಪ್ಷನ್? ಈಗ ನಮಗೆ ಟಿವಿ ನಾವ್ ಎಲ್ಲ ಇನ್ಸ್ಪೈರ್ ಆಗೋದು ಎದರಿಂದ? ನಾವು ಪಿಕ್ಚರ್ ನೋಡಿ ಆ ಪಿಕ್ಚರ್ ನೊಳಗೆ ನೋಡ್ರಿ, ಯಾವ್ದೋ ಒಂದು ಜ್ಯೋತಿ ಅಂತ ಒಂದು ವಿಷ್ಣುವರ್ಧನ್ ಪಿಕ್ಚರ್ ಇತ್ತು.
ಅವನ್ಗೆ ಹುಡುಗಿಗೆ ಲವ್ ಮಾಡ್ತಾನ, ಅವ್ನ್ಗೆ ಅವ್ನ್ಗೆ ಕ್ಯಾನ್ಸರ್ ಬರ್ತೈತಿ, ಅವನ್ ಏನ್ ಮಾಡ್ತಾನ ಹುಡುಗಿಗೆ ದೂರ ತಳ್ತಾನ. ಅವನ್ ಏನ್ ಮಾಡ್ತಾನ ಬರೀ ಒಂದ್ 3 ತಾಸ್ನೊಳಗೆ ಒಂದ್ ಬೇಕಾದಷ್ಟು ಅದಂತಲ್ಲ ಬೇಕಾದಷ್ಟು ಪಿಕ್ಚರ್ ನೋಡಿ, ಒಂದ್ 3 ತಾಸ್ ಪಿಕ್ಚರ್ ನೊಳಗೆ ಏನ್ ಮಾಡ್ತಾನ ಅವ ಹುಡುಗ ಒಂದ್ ಹುಡುಗಿಗೆ ಲವ್ ಮಾಡ್ತಾನ. ಹುಡುಗಿ ಬೈತಾಳ, ನಿನ್ನ ಹತ್ರ ಏನೈತ್ಲೆ ಕುರಿಬೇಕು ನನ್ನ ಮಗನೇ, ಮೊದ್ಲು ನೀ ಏನಾರ ಅಚೀವ್ಮೆಂಟ್ ಮಾಡಂತ ತಿಳ್ಕೊಂಡ. ಅವನ್ ಏನ್ ಮಾಡ್ತಾನ, ಇವ್ ಹುಡುಗಿ ಬೈತಾಳ ಅಂತ ತಿಳ್ಕೊಂಡು ಸಿಟ್ಟು ಬಂದು ಅವನ್ ಏನ್ ಮಾಡ್ತಾನ, ಯಾವ್ದೋ ಒಂದು ಬಿಸ್ನೆಸ್ ಮಾಡಿ 3 ತಾಸ್ನೊಳಗೆ ಆಲ್ರೆಡಿ ಕೋಟಿ ಕೋಟಿ ಗಂಟ್ಲೆ ಗಳಿಸ್ತಾನ. ಎಸ್ ಸರ್. ಆಚಾರ್ಯವ್ರೆ, ಸರ್ 3 ತಾಸಿನ ಪಿಕ್ಚರ್ ನೊಳಗೆ ಅವನ್ಗೆ ಏನಾಗ್ತೈತಿ, ಕೋಟಿ ಕೋಟಿ ಗಂಟ್ಲೆ ಆಗಿ ಅವ್ನು ಏರೋಪ್ಲೇನ್ ಸ್ವಂತ ಏರೋಪ್ಲೇನ್ ಆಗಿ ಬರ್ತಾನ. ಸ್ವಾಮಿ, ಜೀವನ Yes, sir. ಅನ್ನೋದು 3 ತಾಸಿಂದ ಪಿಕ್ಚರ್ ಅಲ್ಲ. 3 ತಾಸೊಳಗೆ ನಾವು ಕೋಟಿ ಕೋಟಿ ಗಂಟ್ಲೆ ದುಡ್ಡು ಗಳಿಸಿ ಮಾಡಕ್ಕಾಗಿಲ್ಲ. ಇವತ್ತು Yes. 3 ತಾಸ್ ಪಿಕ್ಚರ್ನಾಗ ಏನೈತಿ, ಮದ್ವೆನ ಲವ್ನು ಮಾಡ್ತಾನ, ಮದ್ವಿನೂ ಆಗ್ತಾನ, ಮಕ್ಕಳು ಆಗ್ತೈತಿ, ಮೊಮ್ಮಕ್ಕಳು ಆಗ್ತಾರ. ಅದು ಪಿಕ್ಚರ್ನಾಗ ಅಷ್ಟೇ, ನಿಜ ಜೀವನದೊಳಗಲ್ಲ. ಪಾಯಿಂಟ್ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಸರ್ ನಿಜ ಜೀವನದೊಳಗೆ ಎಲ್ಲಾ ಕೆಲಸ ಮಾಡಿದ್ಮೇಲೂ 9 ತಿಂಗಳ ಕಾಯ್ಬೇಕು. ಎಸ್ ಸರ್. ಕೆಲವೊಂದು ಸರಿ 9 ತಿಂಗಳಲ್ಲ, 9 ವರ್ಷಕ್ಕಾದ್ರೂ ಮಕ್ಕಳಾಗಂಗಿಲ್ಲ. Yes, ಪಾಯಿಂಟ್ sir. ಕ್ಲಿಯರ್ ಐತ್ರಿ? ಇದು ನಿಜ Yes, sir. ಜೀವನ, ಇದು ನಿಜ ಜೀವನ. ಪಾಯಿಂಟ್ ಕ್ಲಿಯರ್ ಆಯ್ತಾ? ಚಲೋ, ಹಂಗಾರೆ ಈಗ ನಾವು ಪಿಕ್ಚರ್ ನೋಡಿ ಮೋಟಿವೇಟ್ ಆಗ್ತೀವಲ್ಲ, ಇದು ಒಂದು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ. ಇದಕ್ಕೆ ಕಾರಣ ಈಗ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ನಾಗ ತೋರಿಸ್ತೀನಿ. ಈಗ ನಾವು ಇದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿ ಯಾವುದೇ ಒಂದಾಗ್ಲಿ ಲೀನಿಯರ್, ಇದು ಒಂದು ಗ್ರೋತ್ ಅಂತ ತಿಳ್ಕೊಳ್ರಿ. ಈಗ ನಾನು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಏನ್ ಮಾಡಿದೆ ಅಶ್ವಥ್ ನಾರಾಯಣ? ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಇದಕ್ಕಿಂತ ನಾ ಏನ್ ಮಾಡ್ತೀನಿ, ಇನ್ನೊಂದು ತೋರಿಸ್ಬಿಡ್ತೀನಿ ನೋಡ್ರಿಪ್ಪ. ಇದು ಬೇಡ ಬೇಡ, ಇದು ಬೇಡ, ಇದನ್ನ ಈಗ ನೋಡ್ರಿ, ಇದು ನಮ್ದು ಮಾರ್ಕೆಟಿಂಗ್ ಪ್ಲಾನ್, ಹೌದಲ್ರಿ? ಈಗ ನಾ ಏನ್ ಮಾಡಿದೆ, ನಾನ್ ಮಾಡಿದೆ ಇವತ್ತ ಈಗ ನೋಡ್ರಿ, ಎಲ್ಲಾರು ನೋಡ್ಕೊಳ್ರಿ. ನಾನೇನ್ ಮಾಡ್ತೀನಿ, ಒಂದೊಂದು ವಾರಕ್ಕೆ ನಾನು ಮೊದಲೇ ವಾರ ನಾನು 2 ಜನ ಮಾಡ್ತೀನಿ, ಹೌದಲ್ರಿ ಅಶ್ವಥ್ ನಾರಾಯಣ? ಫಸ್ಟ್ ವೀಕ್ನಾಗ ನಾನು 1 ಮಾಡಿದೆ, ಫಸ್ಟ್ ವೀಕ್ನಾಗ ನಾ 2 ಜನ ಮಾಡಿದೆ. 2ನೇ ವಾರ ಅವ್ರು 2 ಮಾಡಿದ್ರು, 3ನೇ ವಾರ ಅವ್ರು 2 ಮಾಡಿದ್ರು, 4ನೇ ವಾರ ಅವ್ರು 2 ಮಾಡಿದ್ರು. ಬರೀ ನಾನು 720 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬರೀ 12 ವಾರದೊಳಗೆ, ಎಷ್ಟು ವಾರದೊಳಗೆ? 12 ವಾರದೊಳಗೆ 280 ಕೋಟಿ ಗಳಿಸಬಹುದು ಅಂತ ತಿಳ್ಕೊಂಡು ಖುಷಿಯಿಂದ ಮಕ್ಕೊಂಡ್ ಬಿಡುದು, ಏನು ಕೆಲಸ ಮಾಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ನಾವೆಲ್ಲ ಇದೇ ಪ್ರಕಾರನ ಕನಸ್ ಕಂಡಿತ್ತಲ್ಲ, ಇದನ್ನ ಉಲ್ಟಾ ಹೇಳೋದು. ಇದೇ ಪ್ರಕಾರ ಕನಸ್ ಕಂತೀವಲ್ಲ, ನಾ ಚಾಲು ಮಾಡಿದೆ ಅಂದ್ರೆ ಹಂಗ ರಾಕೆಟ್ನಾಗ ಹಂಗ ಒಂದ್ 12 ವಾರದೊಳಗೆ ಹೋಗ್ಲಿರಪ್ಪ. 12 ವಾರ ಬೇಡ, 1 ತಿಂಗಳಿಗೆ ನಾನು 1ನೇ ತಿಂಗಳಿಗೆ 2 ಜನ ಮಾಡಿದೆ, 2ನೇ ತಿಂಗಳಿಗೆ ಇವ್ರು 2 ಜನ ಮಾಡಿದ್ರು, ಇದು 3ನೇ ತಿಂಗಳ, ಇದು 4ನೇ ತಿಂಗಳ, ಇದು 5ನೇ ತಿಂಗಳ, 6ನೇ ತಿಂಗಳ. ಅಲ್ಲ ಸರ್, ಒಂದ್ ವ್ಯಕ್ತಿ ಜಾಯ್ನ್ ಆಗೋದು 1 ತಿಂಗಳ ಅಂದ್ರೆ ನಾನು 30 ದಿನ ಟೈಮ್ ಕೊಟ್ಟರು ಸಹಿತ 2 ಜನ ಮಾಡಕ್ಕಾಗಿಲ್ರಿ. 100% ಮಾಡ್ತಾನೆ ತಿಳ್ಕೊಂಡು ನಾವೇನ್ ಮಾಡ್ತೀವಿ, ಇದೇ ಪ್ರಕಾರ ಕನಸ್ ಕಂಡು ಏನ್ ಮಾಡ್ತೀವಿ, 12 ತಿಂಗಳದೊಳಗೆ 280 ರೂಪಾಯಿ ನಮ್ ಪಾಕೆಟ್ ಬೀಳ್ತೈತಿ ಅಂತ ಆಸೆ ಇಟ್ಕೊಂಡು ಕುಂತಿರ್ತೀವಿ, ಕಾಯ್ತಿರ್ತೀವಿ. ಆಮೇಲೆ ಕನಸ್ ಕಾಣ್ತೀವಿ, ಕೆಲಸ ಮಾಡಂಗಿಲ್ಲ, ಕನಸ್ ಕಾಣ್ತಿದ್ವಿ. ನಂದು ಡ್ಯೂಟಿ ಮುಗಿತಲ್ಲಪ್ಪ, ನಾ 2 ಜನ ಮಾಡಿದೆ. ಅವೆಲ್ಲ ಆಗಲ್ಲ ಸರ್, ಅಲ್ಲ ಸ್ವಾಮಿ, ಮಾಡ್ಬೇಕು. ನೀವೇನ್ ಕನಸ್ ಕಾಣಕ್ತಿರ್ಲ, ವಾರಕ್ಕೆ ನಾನು 2 ಜನ ಮಾಡಿದೆ, ಮುಂದಿನ ವಾರ ಅವ್ರು 2 ಜನ ಮಾಡ್ತಾರ. ಇವೆಲ್ಲ ತಾಮಸಿಕ ವಿಚಾರ, ಪ್ರಾಕ್ಟಿಕಲ್ ಆಗಿ ಹಂಗ ನಡೆಯಂಗಿಲ್ಲ. ನಮ್ಮ ಪ್ರಯತ್ನ ಬೇಕು. ಆಗಿ ಹಂಗ ನಡೆಯಂಗಿಲ್ಲ. ನಾವು ಸ್ಟಾರ್ಟಿಂಗ್ ದೊಳಗೆ ಏನಾಗ್ತೈತೆ, ಆರಂಭ ಶೂರರ್ ಅಂತ ಕರಿತೀವಿ ಕೆಲವೊಬ್ಬರಿಗೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಬಹಳ ಜನ ಇರ್ತಾರ ಆರಂಭ ಶೂರರ್. ಆರಂಭ ಶೂರರ್ ಅಂದ್ರೆ ಅದು ಬಡಕೋಬಾರ್ದು, 1 ಜನ ಲಾಗಿನ್ ಮಾಡ್ಬಿಡುದು. ಆಮೇಲೆ ಅವತ್ತ ಲಾಸ್ಟ್ ಅವ್ನ ಮಕ್ಕ ನೋಡಿದ ಈ ಕಡೆ ಮತ್ತೆ ತಿರುಗಿನೂ ನೋಡಂಗಿಲ್ಲ ಅವ್ರು. ದಿಸ್ ಇಸ್ ನಾಟ್ ಎ ಪ್ರಾಕ್ಟಿಕಲ್. ಯಾಕಂದ್ರೆ ಸಕ್ಸಸ್ ಅನ್ನೋದು ಏನೈತಲ್ಲ, ಯಾವತ್ತು ಸರ್ ಸಕ್ಸಸ್ ಅನ್ನೋದು ಲೀನಿಯರ್ ಗ್ರೋತ್ ಇರಂಗಿಲ್ಲ. ಏನ್ ಲೀನಿಯರ್ ಗ್ರೋತ್ ಅಂದ್ರೆ, ನಾನ್ 2 ಜನ ಮಾಡಿದೆ, ಅವ್ರು 2 ಜನ ಮಾಡಿದ್ರು, ಅವ್ರು 2 ಜನ ಮಾಡಿದ್ರು. 12 ವಾರದೊಳಗೆ ಎಷ್ಟೊತ್ತು? 12 ವಾರದೊಳಗೆ ನಾನು 280 ಕೋಟಿ ಹೋಗ್ಲಿಪ್ಪ. ತಿಂಗಳಿಗೆ 1 ವರ್ಷ, ತಿಂಗಳಿಗೆ 1 ಲೆವೆಲ್ ತಿಳ್ಕೊಡ್ರಿ. 12 ತಿಂಗಳದೊಳಗೆ 12 ಲೆವೆಲ್ ಮಾಡಿ ನಾನು ಇಲ್ಲೇ ಅಡಿಗೆ ಮನೆಯೊಳಗೆ ಇಲ್ಲಿ ಯಶೋಧನಂಗೆ ಅಡಿಗೆ ಮಾಡೋದ್ ಬಿಟ್ಟು ಆರಾಮ್ 5 ಸ್ಟಾರ್ ತಿರ್ಬೋದು. ಹೌದಲ್ಲಮ್ಮ? ಅವೆಲ್ಲ ಆಗಂಗಿಲ್ಲ. ಹಂಗಾರೆ ಹೆಂಗ ಆಗ್ತೈತಿ? ಹಂಗಾರೆ ಹೆಂಗ ರಿಯಾಲಿಟಿ ಒಳಗೆ ಹೆಂಗ್ ವರ್ಕ್ ಆಗ್ತೈತಿ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಅದನ್ನೇ ಆ ಸ್ಕ್ರೀನ್ ಅನ್ನ ತೋರ್ಸಕ್ಕಿಂತ ಮೊದಲೇ ಈಗ ನಾವು ಹೇಳ್ತೀವಿ ನೋಡ್ರಿ, ರಾಮ ಅವ್ರೆ, ನಾವು ಸ್ಟಾರ್ಟಿಂಗ್ ಒಳಗೆ ಈ ವಿಡಿಯೋ ಗೇಮ್ ಆಡ್ತಿರ್ತೀವಲ್ಲ, ವಿಡಿಯೋ ಗೇಮ್ ಅಂತ ತಿಳ್ಕೊಡ್ರಿ, ಹೌದಲ್ಲ? ಎಸ್ ಸರ್. ಈಗ ವಿಡಿಯೋ ಗೇಮ್ ಆಡ್ಬೇಕಾದ್ರೆ ಏನಾಗ್ತೈತಿ, ಸ್ಟಾರ್ಟಿಂಗ್ ಒಳಗೆ ಯಾವ್ದಾರು ತಿಳ್ಕೊಳ್ರಿ,
ನಾವೇನ್ ಮಾಡ್ಕೊಂಡ್ರೆ ಕಲಿಬೇಕಾದ್ರೆ ಸ್ವಲ್ಪ ಟೈಮ್ ತಗೋತೀವಿ. ಕಲಿತ ಮೇಲೆ ಮಾಡ್ತೀವಿ ವಿಡಿಯೋ ಗೇಮ್ ಆಡ್ಕೊಂತ ಒಂದು ಹೈಯೆಸ್ಟ್ ಲೆವೆಲ್ ಮುಟ್ಬಿಡ್ತೀವಿ, ಹೌದಲ್ರಿ? ಒಂದ್ ಸರಿ ಹೈಯೆಸ್ಟ್ ಲೆವೆಲ್ ಮುಟ್ಟಿದ್ವಿ ತಿಳ್ಕೊರಿ, ಮತ್ ಅದನ್ನೇ ಮಾಡ್ತೀವಿ, ಮತ್ ವಾಪಸ್ ಬರ್ತೀವಿ. ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಲೆವೆಲ್ ಅನ್ನ ಬ್ರೇಕ್ ಮಾಡಕ್ ಆಗಂಗಿಲ್ಲ. ನೋಡ್ತೀವಿ, ಒಂದ್ ಸರಿ ನೋಡ್ತೀವಿ, 2 ಸರಿ ನೋಡ್ತೀವಿ, 3 ಸರಿ ನೋಡ್ತೀವಿ, ಆಮೇಲೆ ಆಗಂಗಿಲ್ಲ. ಆಮೇಲೆ ಅಲ್ಲಿ ಏನಾಗ್ತಿತ್ತು, ಎಷ್ಟೋ ಅಷ್ಟು ಪ್ರಯತ್ನ ಪಟ್ರು. ಈಗ ನಾ ಸ್ಕ್ರೀನ್ ತೋರಿಸಿ ಹೇಳ್ತೀನಿ ನೋಡ್ರಿ. ಇಲ್ಲೇ ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ, ಆ ಪಿಕ್ಚರ್ ನಾಗ ಏನ್ ಮಿಸ್ ಕಾನ್ಸೆಪ್ಟ್ಸ್ ಇತ್ತಲ್ಲ, ಅದೇ ಮಿಸ್ ಕಾನ್ಸೆಪ್ಟ್ಸ್ ಅನ್ನ ನಾವ್ ಇಲ್ಲೇ ಜೀವನದೊಳಗ ಅಳವಡಿಸ್ಕೊಂತೀವಿ. ಯಾವ ತರ ಅಂದ್ರೆ, ಇಲ್ಲಿ ನೋಡ್ರಿ, ಈಗ ನಾನು ಯಾವ್ದೇ ಒಂದು ಬಿಸಿನೆಸ್ ಅನ್ನ ಮಾಡಿದೆ, ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಏನ್ ಮಾಡ್ತೀವಿ, ಇದು ಈಗ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ಏನ್ ಸ್ಟಾರ್ಟ್ ಮಾಡಿದೆ? ಒಂದ್ ನಿಮಿಷ. ಈಗ ಒಂದ್ ಗೇಮ್ ಅಂತ ತಿಳ್ಕೊರಿ, ನಾನು ಸ್ಟಾರ್ಟಿಂಗ್ ದೊಳಗೆ ಗೇಮ್ ಹೆಂಗ್ ಆಡ್ಬೇಕು ಅದನ್ನೆಲ್ಲ ಕಾನ್ಸೆಪ್ಟ್ ಅನ್ನ ತಿಳ್ಕೊಳಕ ಸ್ವಲ್ಪ ದಿನ ಟೈಮ್ ಹೋಗ್ತೈತಿ. ಇದು ಎಲ್ಲಾರು ಗೊತ್ತು, ಹೌದಂತಿರೋ? ಅಚಾನಕ್ ನಾನ್ ಮಾಡ್ತೀನಿ, ಆಡ್ತಾ ಒಂದು ಹೈಯೆಸ್ಟ್ ಒಂದು ಲೆವೆಲ್ ಅನ್ನ ಅಚೀವ್ಮೆಂಟ್ ಮಾಡ್ತೀನಿ. ಇಲ್ಲಿ ಅಚೀವ್ಮೆಂಟ್ ಮಾಡಿದೆ, ಓಕೆ, ಇಲ್ಲಿ ಮಟ್ಟ ಜನ, ಯಾಕಂದ್ರೆ ಸ್ಟಾರ್ಟಿಂಗ್ ದೊಳಗೆ ಸ್ವಲ್ಪ ಟೈಮ್ ತೊಗೊತೈತಿ. ಆಮೇಲೆ ಜನರಿಗೆ ಒಂದ್ ಬಂದಾಗ ಇಲ್ಲ, ಇಲ್ಲಿ ಬಂದ್ಮೇಲೆ ಏನಾಗ್ತೈತಿ, ಮತ್ತೆ ವಾಪಸ್ ಕೆಳಗ್ ವಾಪಸ್ ಬಂದು ಇದಕ್ಕೆ ನಾವು ಇಲ್ಲೇನಿರ್ತೀವಿ, ಅದೇ ಲೆವೆಲ್ ನಾಗ ಇರ್ತೀವಿ. ಇದು ಕೇವಲ ನಮ್ಮ ಹತ್ರ ಅಲ್ಲ, ಈವನ್ ಶೇರ್ ಮಾರ್ಕೆಟ್ ನೊಳಗೂ ಸಹಿತ ಗ್ರಾಫ್ಸ್ ಹಿಂಗ ಇರ್ತಾವ. ಎಷ್ಟೋ ಜನ ಶೇರ್ ಮಾರ್ಕೆಟ್ ನಾಲೆಜ್ ಐತಿ. ಯಾವುದೇ ಒಂದು ಕಂಪನಿ ಮೊದಲು ಏನಿರಂಗಿಲ್ಲ, ಅಚಾನಕ್ ಯಾವ್ದಾರ ಒಂದು ಗುಡ್ ನ್ಯೂಸ್ ಬರ್ತೈತಿ, ವೈ ಅಂತ ಮೇಲೆ ಹೋಗ್ತೈತಿ. ಆಮೇಲೆ ಅಲ್ಲಿ ನೀವು ವೈ ಅಂತ ಹೋಗಿದ್ದು ಹಂಗ ಹೋಗ್ಕೊಂತ ಹಿಂಗ್ ಹೋಗಂಗಿಲ್ಲ ಯಾವತ್ತು. ಇಲ್ಲೇ ಹಿಂಗ್ ಬಂದ್ ಹಿಂಗ್ ಹೋಗ್ಕೊಂತ ಹೋಗ್ತಿದ್ದಲ್ಲ, ಇದಕ್ಕೆ ನಾವು ಲೀನಿಯರ್ ಗ್ರೋತ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದು ಲೀನಿಯರ್ ಗ್ರೋತ್. ನಿಜವಾಗ್ಲೂ ಹಂಗ ಆಗಂಗಿಲ್ಲ. ನಿಜವಾಗ್ಲೂ ಏನಾಗ್ತೈತಿ, ಇದೇ ಪ್ರಕಾರನ ಬರ್ತೈತಿ. ಯಾವ ಪ್ರಕಾರ? ಮೊದಲು ಯಾವ್ದ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ, ಮೊದಲು ನಾನು ಸ್ವಲ್ಪ ಜನ ತಗೋತೀನಿ, ನಾನೇನ್ ಮಾಡ್ತೀನಿ, 2 ಜನ ಮೆಂಬರ್ ಮಾಡ್ತೀನಿ. ಅದು ಮೆಂಬರ್ ಮಾಡಿದ್ಮೇಲೆ ಹಂಗ ಹೋಗಂಗಿಲ್ಲ. ಅಲ್ಲೇನಾಗ್ತೈತಿ, ಮುಂದ್ ಬಂದರೆ ಮತ್ ಅವ್ರು ಮಾಡೋದು ಬಿಡುದು ಹಿಂಗ ಲಾಸ್ಟ್ಗೆ ಒಂದ್ 4-5 ತಿಂಗಳು ಹೋಗ್ತೈತಿ. 4-5 ತಿಂಗಳಾದ್ಮೇಲೆ ಮತ್ತೊಂದು ಯಾವ್ದೋ ಒಂದು ಚಲೋ ಟೀಮ್ ಬರ್ತೈತಿ. ಮತ್ತೊಂದ್ ಏನಾಗ್ತೈತಿ, ಇಲ್ಲ ನಾ ಜೀರೋದಿಂದ ಸ್ಟಾರ್ಟ್ ಮಾಡ್ತೀನಿ, 100 ಜನ ಮಟ್ಟ, 50 ಜನ ಅಂತ ತಿಳ್ಕೊಳ್ರಿ, 100 ಜನ ತಿಳ್ಕೊಳ್ರಿ, ಮಾಡ್ತೀನಿ. ಆಮೇಲೆ 50 ಮತ್ತ ಒಂದು ಸೇಲು ಆಗೋದಿಲ್ಲ. ಹಂಗ ಒಂದ್ 3-4 ತಿಂಗಳು ಹೋಗ್ತೈತಿ. ಆಮೇಲೆ ಮತ್ತೊಬ್ಬ ಲೀಡರ್ ಯಾವ್ದೋ ಒಂದು ವ್ಯಕ್ತಿ ಬರ್ತಾನ, ಅವ್ನು ಬರ್ತಾನ, ಇಲ್ಲ 50 ಇದ್ದುದು 200 ಆತಂತ ತಿಳ್ಕೊಳ್ರಿ. ಎಷ್ಟಾತು? 200 ಜನ ಬಂದ್ಮೇಲೆ ಮತ್ತು ಡೌನ್ ಆಗ್ತೈತಿ, ಮತ್ತು ಹಂಗ ಇರ್ತೈತಿ. ಇದು ನಮ್ದು ಯಾವಾಗ್ಲೂ ಜೀವನದೊಳಗಾದ್ರೂ ಸಹಿತ ಗ್ರೋತ್ ಇದ ಪ್ರಕಾರ ಇರ್ತೈತಿ, ಹೊರತಾಗಿ ಈ ಪ್ರಕಾರ ಡೈರೆಕ್ಟ್ ಆಗಿ ಹೋಗಂಗಿಲ್ಲ. ಎಸ್ ಅಂತಿರೋ, ನೋ ಅಂತಿರೋ? ಇಲ್ಲೇ ನಾವೇನ್ ಮಾಡ್ತೀವಿ, ಯಾವ್ದೇ ಒಂದು ಗೇಮ್ ಇರ್ಲಿ, ಮೊದಲ ಏನ್ ಮಾಡ್ತೀನಿ, ಆಡ್ತೀನಿ. ಆಡಿದ್ಮೇಲೆ ಕೆಲವೊಬ್ರು ಏನ್ ಮಾಡ್ತಾರ, ತಲೆ ಕೆಟ್ಟು ಬೋರ್ ಆಗಿ ಅದನ್ನ ಗೇಮ್ ಆಡದ ಬಿಟ್ಟು ಬಿಡ್ತಾರ. ಕೆಲವೊಬ್ರು ಏನಾಗ್ತಿದ್ದು ಬಹಳ ಇಂಟ್ರೆಸ್ಟ್ ಕೊಟ್ಟು ಆಡಿ ಏನ್ ಮಾಡ್ತಾರ, ಆಡ್ಕೊಂತ ಮತ್ತೊಂದ್ ದಿನ ಹೋದ್ಮೇಲೆ ಮತ್ತೆ ಸೆಕೆಂಡ್ ಹೈಯೆಸ್ಟ್ ಲೆವೆಲ್ ಜೀವನ ಆದ್ಮೇಲೆ ಹಿಂಗ ರಾತ್ರಿ ನಾವು ತೊಡಪತಿ ಆಗಂಗಿಲ್ಲ. ಸ್ವಲ್ಪ ದಿನ ನಾವೇನ್ ಮಾಡ್ತೀವಿ, ಮತ್ತೊಂದ್ ಸ್ವಲ್ಪ ದಿನ ಏನಾಗ್ತೈತಿ, ಅದು ಇದಕ್ ನಾವು ಪ್ಲಾಟೋ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲಾಟೋ ಅಂದ್ರೆ ಪ್ಲಾಟ್ಯೂ. ಪ್ಲಾಟ್ಯೂ ಏನಾಗ್ತೈತಿ, ಶೇರ್ ಮಾರ್ಕೆಟ್ 10 ರೂಪಾಯಿ ತಂದುಕೊರಿ, 10 ರೂಪಾಯಿ ಇದ್ದಿದ್ದು ಯಾವ್ದೋ ಒಂದು ಗುಡ್ ನ್ಯೂಸ್ ಬಂದ್ ಒಂದ್ 25ರಿಂದ 30 ರೂಪಾಯಿ ಹೋಗ್ತೈತಿ. 30 ಆದ್ಮೇಲೆ ಮತ್ ಹಂಗ ನೀವು 30ರಿಂದ 40, 50 ಹಂಗ ಮರ್ದಿನ ಹೋಗಂಗಿಲ್ಲ. ಅದು 30 ರೂಪಾಯಿ ಆದ್ಮೇಲೆ ಹಂಗ ಸ್ವಲ್ಪ ಡೌನ್ ಬರ್ತೈತಿ. ಎಲ್ಲಿ ಮಟ್ಟ ಡೌನ್ ಇರ್ತೈತಿ? ಈ ಒಂದು 0ದಿಂದ 30 ರೂಪಾಯಿ ಇರ್ತೈತಿ. 15 ರೂಪಾಯಿ ಲೆವೆಲ್ ಮಟ್ಟ ಬರ್ತೈತಿ. ಆ 15 ರೂಪಾಯಿ ನಿಂತೈತಲ್ಲ, ಅದು ಕಡಿಮೆ ಅಂದ್ರೆ ಒಂದು 6 ತಿಂಗಳ ಅದೇ ಲೆವೆಲ್ ನಾಗ ಇರ್ತೈತಿ. ಪ್ಲಾಟೋ ಅಂತ ಕರೀತಾರ. ಪ್ಲಾಟೋ ಅಂತ ಕರೆದ್ಮೇಲೆ ಮುಂದೆ ಏನಾಗ್ತೈತಿ, ಮತ್ತೊಂದು ಏನಾರು ಗುಡ್ ನ್ಯೂಸ್ ಬಂದು ಅದೇನಾಗ್ತೈತಿ, ಮೊದಲು 30 ರೂಪಾಯಿ, ಈಗ ನಾವು 30 ಮಟ್ಟ ಹೋಗಿತ್ತು, 15 ರೂಪಾಯಿ ಬಂತು, 15 ರೂಪಾಯಿ, 16 ರೂಪಾಯಿ, 15, 16 ಹೋಗೋದು, 17 ಹೋಗೋದು, ಮತ್ತೊಂದು 14 ಬರೋದು, ಹಿಂಗ ಮಾಡ್ಕೊಂತಿರ್ತೈತಿ. ಮತ್ತೊಂದು 6 ತಿಂಗಳಾದ್ಮೇಲೆ ಅದೇನ್ ಮಾಡ್ತೈತಿ, ಮೊದಲು 30 ರೂಪಾಯಿ ಹಳೆ ಲೆವೆಲ್ ಇತ್ತಲ್ಲ, ಅದು ಟಚ್ ಮಾಡ್ತೈತಿ. ಅದು ಟಚ್ ಮಾಡಿ ಅಲ್ಲೂ ಸ್ವಲ್ಪ ಆಟ ಆಡಿ ಆಮೇಲೆ ಮುಂದೆ ಅಲ್ಲಿಗೆ ಹೋಗ್ತೈತಿ. ಮುಂದೆ ನಿಮಗೆ 70-80 ರೂಪಾಯಿ ಮಟ್ಟ ಹೋಗ್ತೈತಿ. ಎಲ್ಲಿ ಮಟ್ಟ ಹೋಗ್ತೈತಿ? 70-80 ರೂಪಾಯಿ ಮಟ್ಟ ಹೋಗ್ತೈತಿ. 70-80 ರೂಪಾಯಿ ಆದ್ಮೇಲೆ ಮತ್ತು ವಾಪಸ್ 65, ಆ 75, ಆ 70, 65, 60, 40, 45ರಿಂದ 50 ರೂಪಾಯಿ ಅದೇ ಲೆವೆಲ್ ಮತ್ತೆ 6 ತಿಂಗಳು ಹೋಗ್ತೈತಿ. 6 ತಿಂಗಳು ಹೋದ್ಮೇಲೆ ಏನಾಗ್ತೈತಿ, ಮೊದಲ ಈಗ 80 ರೂಪಾಯಿ ಇತ್ತು, 80ರಿಂದ 40 ಬಂತು, 40 ಇದ್ದುದು 50, 60, 70 ಮತ್ತೆ 80 ಲೆವೆಲ್ ಮಾಡಿ ಹೋಗ್ತೈತಿ. ಆ 80 ಲೆವೆಲ್ ನಾಗೂ ಸ್ವಲ್ಪ ದಿನ ಕಾಣಿಸ್ತೈತಿ, ಹಂಗ ಡ್ರಾಸ್ಟ್ ಹೋಗಂಗಿಲ್ಲ. ಅಲ್ಲೇ ಒಂದ್ ಸರಿ ಅದಕ್ಕೆ ಮಾಡ್ತಾರ ಲೆವೆಲ್ ಬ್ರೇಕ್ ಅಂತ ಕರೀತಾರ. ಒಂದ್ ಸರಿ ಆ ಲೆವೆಲ್ ಬ್ರೇಕ್ ಆತಂದ್ರೆ 80 ರೂಪಾಯಿ ಮತ್ತೆ 120, 140 ರೂಪಾಯಿ ಮಟ್ಟ ಹೋಗ್ತೈತಿ. ಇದಕ್ಕೆ ಅಪ್ ಅಂಡ್ ಡೌನ್ ಇರುತ್ತೆ. ಜೀವನದೊಳಗ ಇದಕ್ಕೆ ಅಪ್ ಅಂಡ್ ಡೌನ್ ಇರ್ತೈತಿ. ಇದಕ್ ನಾವು ಪ್ಲಾಟೋ ಅಂತ ಕರಿತೀವಿ. ಅದೇನು ತಾನೇ ಅಪ್ ಡೌನ್ ಹಾಕೋತಿರ್ತೈತಲ್ಲ, ಅದಕ್ಕೆ ಪ್ಲಾಟೋ ಅಂತ ಕರಿತೀವಿ. ನಾವು 99% ಜನ ಈ ಪ್ಲಾಟೋ ಅನ್ನೋದು ಏನೈತಲ್ಲ, ಅದೊಂದು ದೊಡ್ಡ ಒಂದು ಧರ್ಮ ಸಂಕಟ, ಒಂದು ದೊಡ್ಡ ಒಂದು ಸಮುದ್ರದಂಗ ಅದನ್ನ ಈಸಿ
ದಡ ಸೇರಕ್ ಆಗಿಲ್ಲ. ಅಲ್ಲೇ 99% ಜನ ಬಿಟ್ಟು ಹೋಗ್ಬಿಡ್ತಾರ. ಅಲ್ಲೇ ಸರ್ ನಾನು ಸ್ಟಾರ್ಟಿಂಗ್ ಒಳಗ 20 ಜನ ಡೈರೆಕ್ಟ್ ಆಗೇನ್ರಿ. ಯಾವ ಸೋಳಂ ದಯವಿಟ್ಟು ಬೈಬಾರ್ದು. ಏನ್ ಸರ್ ಎಲ್ಲ ಪಣತಿ ನನ್ನ ಮಕ್ಕಳು, ನನ್ ದರಿದ್ರ ನನ್ನ ಮಕ್ಕಳು ಸರ್, ಯಾವನು ಕೆಲಸ ಮಾಡುವಲ್ಲ. ಎಸ್ ಸರ್ ಕರೆಕ್ಟ್. ರಾಮು ದುಡ್ಡು ಬೇಕಾಗಿದೆ ಯಾರಿಗೆ? ನಮ್ಗೆ ದುಡ್ಡು ಬೇಕಾಗಿದೆ ರಾಮಗ್ ಹೋದಲ್ಲ. ನೀ ಕೆಲಸ ನನಗೆ. ಮಾಡೋಣ, ಮಂದಿಗೆ ಮದ್ವೆ ನಾನ್ ಆಗ್ತೈತಿ. ನನಗೆ ಬೇಕಲ್ಲ ಮಾಡ್ಕೊಂಡ್ರೆ ಬೇಡ ಬಿಡ್ತೀನಿ, ನನ್ಗೆ ಯಾರು ಹೇಳಕ್ ನೀನು? ಅಷ್ಟೇ ಸರ್ ಕರೆಕ್ಟ್. ಹೇಗೆ ಹೇಳ್ರಿ, ನಿಜವಾಗಿದ್ದ ಲೀಡರ್ ಯಾರು ಅಂತ ಈಗ ನಾವು ಉತ್ತರ ಕೊಡ್ತೀನಿ. ನಿಜವಾಗಿದ್ದ ಲೀಡರ್ ಯಾರಂದ್ರೆ, ಯಾವ ದಿನ ನಾವು ಜಾಯಿನ್ ಆಗ್ತೀವಿ ಆ ದಿನದಿಂದ ನಮ್ಮ ಡೌನ್ಲೈನ್ಸ್ ಗೆ ಯಾವತ್ತು ಮಾತಾಡಂಗಿಲ್ಲ ಅವತ್ತು ನಾ ಲೀಡರ್ ಹಾಕಿನಿ. ಇವತ್ತೆ ಇಷ್ಟು ಜನ ಆದ್ರಿ ನೀವು, ಯಾರಿಗಾರ ಒಬ್ರಿಗಾರ ತಪ್ಪಿ ಅಚ್ಚಲ್ಕರ್ ಫೋನ್ ಬಂದೈತೇನು, ಯಾಕಮ್ಮ ಯಶೋದ ಸುಮ್ನೆ ಕುಂತಿಲ್ಲಮ್ಮ, ನೀ ಏನ್ ಕೆಲಸ ಮಾಡಕ್ತಿಲ್ಲ ಮಾಡಮ್ಮ ಅಂತ ಯಾರು ಬಂದೈತಿ? ಬರಂಗಿಲ್ಲ. ಲಕ್ಷ್ಮೀ ಆಚಾರ್ಯ ಯಾಕೆ ಸುಮ್ನೆ ಕುಂತೀರಿ, ಮಾಡಮ್ಮ ಮಾಡ್ರಿ ಸರ್ ಮಲ್ಲ. ಏನ್ ರಾಮು ಸುಮ್ನೆ ಕುಂತ್ ಬಿಟ್ರಲ್ಲ, ಪಾಲ್ತು ಸುಮ್ನೆ ಮತ್ತೆ ಕುಂದ್ರಕ್ ಜಾಯ್ನ್ ಆಗತ್ತಂದ್ರ ಮತ್ತೆ ಯಾಕೆ ಜಾಯ್ನ್ ಆಗಿದ್ರಿ? ಪ್ರಶ್ನೆ ಕೇಳಬಾರ್ದು. ದುಡ್ಡು ನನಗ್ ಬೇಕಂದ್ರೆ ನಾನ್ ಮುಚ್ಕೊಂಡು ಕೆಲಸ ಮಾಡ್ಬೇಕು. ಹಸಿವಿರೋದ್ ನನಗೆ ಸರ್. ನನಗೆ ಯಾವ ವ್ಯಕ್ತಿ ಡೌನ್ ಅಂಡ್ ಮೇಲೆ ಡಿಪೆಂಡ್ ಆಗ ಸರ್, ನಾನಂತೂ ಅಚಲ್ಕರ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀನಿ. ನೀವೆಲ್ಲರೂ ಇವತ್ತು ಬಿಟ್ಟು ಹೋದ್ರೆ ನಾಳಿಂದ ಹೊಸ ಟೀಮ್ ಕಟ್ತೀನಿ. ನಾನು ಯಾರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ಯಾರಿಗೂ ಸಲ ಮಾಡಂಗಿಲ್ಲ. ಎಸ್ ಸರ್. ಎಸ್ ನೆಟ್ವರ್ಕ್ ಅಲ್ಲಿ ಆತರ ಇದ್ರೆ ಸರ್ ಗೆಲ್ಲಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ಅದೇ ಸರ್ ನಾನು ಹೇಳಿದ್ದು, 99% ಜನ ಬಿಟ್ಟು ಹೋಗ್ತಾರ, ಡಿಪೆಂಡ್ ಆಗ್ತಾರ. ಏನ್ ಸರ್ ಹಗಲಲ್ಲೂ ಫೋನ್ ಮಾಡೋದು, ಗುಡ್ ಮಾರ್ನಿಂಗ್ ಗುಡ್ ನೈಟ್. ನಿಮ್ ಹೆಂಡತಿ ಮಕ್ಕಳಿಗೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಹೇಳ್ತಿರಲ್ಲ ಗೊತ್ತಿಲ್ಲ. ಡೌನ್ ನನಗೆ ಬೆಳಗ್ಗೆ ಎದ್ದು ಕೊಡ್ಲಿ ಗುಡ್ ಮಾರ್ನಿಂಗ್, ರಾತ್ರಿ ಮಕ್ಕಳಿಗೆ ಗುಡ್ ನೈಟ್. ಎದಕ್ ಬೇಕು ಸ್ವಾಮಿ? ಯಾರ್ದ್ರ ಇವತ್ತವರೆಗೂ ಅಚ್ಚಲ್ ಕರೆದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಯಾರಿಗಾರ ಮೆಸೇಜ್ ಬಂದಿದ್ದು ಇದ್ರೆ ಹೇಳಲ್ಲ, ತೋರ್ಸ್ರಿ. ನೋ ಸರ್. ನಾನು ಹ್ಯಾಪಿ ಜಯಂತಿನೂ ಅನ್ನಂಗಿಲ್ಲ, ಯಾವ್ದು ಹ್ಯಾಪಿ ದೀಪಾವಳಿ ಹ್ಯಾಪಿ ಯಾವ್ದು ಹೇಳಂಗಿಲ್ಲ. ಅಚ್ಚಲ್ಕರ್ ಯಾವಾಗ ಮೆಸೇಜ್ ಕಳ್ತಾರಂತ ಕಾಯ್ತಿರ್ಬೇಕು, ಹಂಗಿರ್ಬೇಕು. ಇಲ್ಲ ನಮ್ ಟೀಮ್ನ ಕೆಲವು ಬ್ರದರ್ ಹೆಸರು ತೊಳಂಗಿಲ್ಲ ಸರ್, ಅವ್ರು ಇಷ್ಟು ಓವರ್ ಆಕ್ಟಿವ್ ಅದ್ರಲ್ಲ, 10 ಗ್ರೂಪ್ ಮಾಡುದು, ಎಲ್ಲಾ ಗ್ರೂಪ್ನಾಗ ದಿನಕ್ಕ ಒಂದ್ ಅರ್ಧ ತಾಸಿಗೆ ಒಂದೊಂದು ಮ್ಯಾಟ್ರ್ ಹಾಕೋದು. ನೀವು ನಾಳೆ ಹಿಂಗ್ ಮಾಡೋದ್ರಿಂದ ನಿಮ್ಮನ್ನ ಪಾಲ್ತು ಅಂತ ತಿಳ್ಕೊಂತಾರ, ನಿಮ್ಮ ಮೆಸೇಜ್ ನ ಇಗ್ನೋರ್ ಮಾಡ್ತಾರ. ಜಾಸ್ತಿ ಆಕ್ಟಿವೇಟ್ ಆಗಕ್ ಹೋಗ್ಬೇಡ್ರಿ. ಹೌದು ಕರೆಕ್ಟ್ ಸರ್. ಮೆಸೇಜ್ ಇದ್ರೆ ಮಾತ್ರ ಪೋಸ್ಟ್ ಮಾಡ್ರಿ. ಕೆಲವು ಜನ ಓವರ್ ಪೋಸ್ಟ್ ಮಾಡಾಕ್ತಾರ, ಹೆಸರು ತಗೊಳ್ಳೋದು ಸರಿ ಕಾಣಂಗಿಲ್ಲ, ಸುಧಾರಿಸ್ಕೊಳ್ರಿ. ತೀರಾ ಆಕ್ಟಿವ್ ಇರ್ಬೇಡ್ರಿ ನೀವು. ತೀರಾ ಆಕ್ಟಿವ್ ಅಲ್ರಿ, ದಿನಕ್ಕೊಂದು 50 100 ಪೋಸ್ಟ್ ಮಾಡಿದ್ರೆ ಅದು ಓದೋ ಟೈಮ್ ಯಾರಿಗೈತಿ? ಎಲ್ಲ ಪಾಲ್ತು ನನ್ ಬರ್ತಾವ. ನಾಳೆ ಏನಾಗ್ತಿತ್ತು ಅಂದ್ರೆ ನಮ್ದು ಅನ್ನೆಸೆಸರಿ ಸ್ಟೋರೇಜ್ ವೇಸ್ಟ್ ಆಗ್ತಿ ಅಂತಕೊಂಡು ನಿಮ್ಮನ್ನ ಡಿಲೀಟ್ ಮಾಡ್ತಾರ, ಟೀಮ್ ಗ್ರೂಪ್ ನ ಬಿಟ್ಟು ಹೋಗ್ತಾರ. ಎಸ್ ಸರ್ ಎಸ್ ಸರ್ ಎಸ್ ಸರ್ 100% 100% ಸತ್ಯ ಸರ್ ಈ ಮಾತು. ಹೌದು ಮಾಡಕ್ ಹೋಗ್ಬೇಡ್ರಿ. ಅಚ್ಚಲ್ಕರ್ ಏನ ಕಳ್ಸೋದಿದ್ರು, ಇವತ್ ಸಾಯಂಕಾಲ ಜೂ ಮೀಟಿಂಗ್ ಐತಿ, ಇವತ್ತು ಸಂಡೇ ಬೆಳಿಗ್ಗೆ ಜೂ ಮೀಟಿಂಗ್ ಐತಿ, ಯಾಕೆ ಮಾಡಾಕ್ತಿಲ್ಲ? ನೀವ್ ಯಾಕೆ ಮಾಡಾಕತ್ತಿಲ್ಲ ಅಂತ ಯಾವತ್ತೂ ಕೇಳಂಗಿಲ್ಲ. ನೀವು ಜೀವನದಾಗ ಉದ್ಧಾರ ಆಗ್ಬೇಕಂತ ಹಿಂಗ್ ಮಾಡ್ಬೇಕಂತ ಹೇಳ್ತೀನಿ. ಇವತ್ತು ನಾನು ಆಗಲ್ಲ ಒಂದು ಮೆಸೇಜ್ ಕಳ್ಸಿದ್ದೆ, ಹುಡುಗನ್ ಜೊತೆಗೆ ಮಾತಾಡಿದ್ದು, ಅದ್ರಾಗ ನಾ ಕ್ಲಿಯರ್ ಆಗಿ ಹೇಳಿದೆ. ಯಾರು ಕೇಳಿಲ್ಲ ಆಮೇಲೆ ಗ್ರೂಪ್ ನಾಗ ಹಾಕ್ತಿ ಕೇಳ್ಕೊಳ್ರಿ. ಓಕೆ ಚಲೋ, ಪಾಯಿಂಟ್ ಕ್ಲಿಯರ್ ಆತಲ್ಲ. ಈ ಪ್ರಕಾರ ನಮ್ದು ಏನಾಗ್ತದೆ, ನಮ್ ಜೀವನದೊಳಗೆ ಇದು ಪ್ಲಾಟೋ ಅನ್ನೋದು ಸರ್, ಈವನ್ ಇದು ಪ್ಲಾಟೋ ಅನ್ನೋದು ಬಿಸಿನೆಸ್ ಸಿಗಲ್ಲ, ಲೈಫ್ ನೊಳಗೂ ಹಂಗ ಇರ್ತೈತಿ. ಲೈಫ್ ನೊಳಗೆ ಹೆಂಗಿರ್ತಾರ ಹೆಂಗಂತ್ರಿ, ಈಗ ನಾವು ಹೊಸದಾಗಿ ಮದುವೆ ಆಗಿರ್ತೀವಿ, ಗಂಡ ಐತಿ ಹೆಂಗಿರ್ತಾರಂದ್ರ ಇವನು ಸಾಯ್ಮಟ ಹಿಂಗ ಇರ್ತಾರ ಕಾಣ್ತಾರ. 1-2 ವರ್ಷ ಹೋದ್ಮೇಲೆ ಗಂಡ ಆ ಕಡೆ ಮುಖ, ಹೆಂಡತಿ ಈ ಕಡೆ ಮುಖ, ನಡು ಮಕ್ಕಳು. ಗಂಡ ಐತಿ ಮಾತಾಡಂಗಿಲ್ಲ, ಅದೆಲ್ಲ ಪ್ಲಾಟೋ. ಹಂಗ ದಿನ ತಡಿಬೇಕು. ಅದಾದ್ಮೇಲೆ ಮತ್ತೊಂದ್ ಯಾವ್ದಾರ ಒಂದ್ ಇನ್ಸಿಡೆಂಟ್ ಬರ್ತೈತಿ, ಇದು ಇದ್ದಿದ್ದೆ. ಹೌದು 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 ಸರ್, ಎಲ್ಲಾ ಕಡೆ ಪ್ಲಾಟೋ ಅನ್ನೋದ್ ಏನೈತಲ್ಲ, ಇದು ಪ್ಲಾಟೋ ಅಂತ ಕರೀತಾರ. ಇದು ಪ್ಲಾಟೋ ಅನ್ನೋದ್ ಇದ್ದಿದ್ದೆ. ಒಂದ್ಸರಿ ಈಗ ನೋಡ್ರಿ, ಬಿಸಿನೆಸ್ ಅಂದ್ಮೇಲೆ ನೀವು ನಮ್ದು ಬಿಟ್ಬಿಟ್ರಿ, ಜನರಲ್ ಬಿಸ್ನೆಸ್ ಕೊಡ್ರಿ, ಮುಂದ್ ಹೋಗ್ತೈತಿ. ಮೊದ್ಲು ಯಾವಾಗ್ರಿಪ್ಪ, ನಾವು ಹಬ್ಬ ಹುಣ್ಣು ಇದ್ದಾಗ ನಂದೊಂದು ಕಿರಾಣಿ ಅಂಗಡಿ ಐತಿ ಅಂತ ಕೊಡ್ರಿ. ಕಿರಾಣಿ ಅಂಗಡಿ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಕಿರಾಣಿ ಅಂಗಡಿ ಮೊದಲು 5ನೇ ತಾರೀಕಿನ ಮಟ ಏನದನ್ನ 5ರಿಂದ 10ನೇ ತಾರೀಕಿನ ಮಟ ಆ ಕಿರಾಣಿ ಅಂಗಡಿ ಮೇಂಟೈನ್ ಮಾಡಕ್ ಆಗ್ಬಾರ್ದು, ಅಷ್ಟು ಗಿರಾಕಿ ಬರ್ತಾವ. ಆಮೇಲೆ 10ನೇ ತಾರೀಕಿನಿಂದ ಹಿಡಿದು 25ನೇ ತಾರೀಕಿನ ಮಟ ಯಾರು ಬರಂಗಿಲ್ಲ. ಸಣ್ಣ ಪುಟ್ಟ ಒಂದ್ ಅರ್ಧ ಕೆಜಿ ಉಪ್ಪು ತೊಗೊಂಬರ್ರಿ, 1 ಕೆಜಿ ಇದು ತೊಗೊಂಬರ್ರಿ, 2,000 ಗಂಟ್ಲೆ ತಗೊಂಡು ಬರ್ದು ಮತ್ತು 1 ತಿಂಗಳ ಮಟ್ಟ ಕಾಯ್ಲೇಬೇಕು. ಅದು ಪ್ಲಾಟೋ, ಅದು ಟೈಮ್ ಕಾಯ್ಲೇಬೇಕು. ಅವನು ಆಲ್ ರೌಂಡ್ ಬಿಸ್ನೆಸ್ ಎಲ್ಲ ಹಂಗೆ ಸರ್, ಅಪ್ ಅಂಡ್ ಡೌನ್ಸ್ ಇರೋದು. ಯಾವುದೇ ಬಿಸ್ನೆಸ್ ಆಗ್ಲಿ ಸ್ವಾಮಿ, ಹೌದು ಯಾವುದೇ ಬಿಸ್ನೆಸ್ ಆಗ್ಲಿ, ಇದು ಪ್ಲಾಟೋ. ಅದನ್ನ ಪಾರ್ ಮಾಡ್ಲೇಬೇಕು. ಮೊದಲ 283 ಬಂತು, ಆಮೇಲೆ 303 ಬಂತು, ಆಮೇಲೆ ಈ ಸರಿ 400 ಬರ್ತಿತ್ತು ಅಂತ ತಿಳ್ಕೊಂಡಿದ್ವಿ, ಬರ್ಲಿಲ್ಲ. 240ಕ್ಕೆ ನಿಂತ್ವಿ. ಇದು ಪ್ಲಾಟೋ, ಇದನ್ನ ಪಾರ್ ಮಾಡ್ಲೇಬೇಕು ನಾವು.
ಎಸ್ ಸರ್ ಎಸ್ ಸರ್ ಇದನ್ನ ಕರೆಕ್ಟ್ ಆಗಿ ನಾವು ಪಾರ್ ಮಾಡಿ ನಾವು ಮಾಹಿತಿ ನಾವು ಈ ಟೈಮ್ ಒಳಗೆ ಡಿಸ್ಕನೆಕ್ಟ್ ಆಗಬಾರ್ದು, ಈ ಟೈಮ್ ಒಳಗೆ ಜಾಸ್ತಿ ಕೆಲಸ ಮಾಡ್ಬೇಕು. ಇದ ಕಾರಣಕ್ಕನೆ ನರೇಂದ್ರ ಮೋದಿಗೆ ಪ್ಲಾಟೋ ಅಂದ್ರೆ ಅಂತ ನಿಂಗೆ ಗೊತ್ತೈತಿ, ಅದಕ್ಕೆ ಅವ್ರು ಮಾಡ್ತಾರ ಮೊದಲು ಎಷ್ಟು ಕೆಲಸ ಮಾಡಿದ್ರು ಅದ್ರ 10 ಪಟ್ಟು ಈ ಟೈಮ್ ಒಳಗೆ ಕೆಲಸ ಮಾಡಾಕ್ತಾರ. ಎಸ್ ಸರ್ ಎಸ್ ಸರ್ ಈ ಎಸ್ ಟೈಮ್ ಸರ್ ಒಳಗೆ ಕೆಲಸ ಮಾಡಿದ್ರೆ ಮುಂದಿನ ಸರಿ 400 ಅಲ್ಲ 500 ದಾಟಬಹುದು. ಎಸ್ ಸರ್ ದಿಸ್ ಇಸ್ ದ ರಿಯಾಲಿಟಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್ Yes, sir. ಇದು ಪ್ಲಾಟೋ ಅನ್ನೋದು ಏನೈತಲ್ಲ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಪೇಷನ್ಸ್ ಅಂತ ಕರಿತೀವಿ. ಪೇಷನ್ಸ್ ಯಾರು ಕಾಯ್ಕೊಂತ ಕುಂದಿರ್ತಾರ ನೋಡ್ರಿ, ಕೆಲವೊಂದ್ಸರಿ ಏನಾಗ್ತೈತಿ ಆಗ್ತಾವ, ಏನ್ ಆಗ್ಬಾರ್ದಲ್ಲ ಆಗ್ತಾವ, ಜೀವನದೊಳಗೆ ಏನೇನ ಆಗ್ತಾವ್. ಎಸ್ ನಾವ್ ಸರ್ ಜೀವನದೊಳಗೆ ನನ್ ಗಂಡ ಹಿಂಗದನ ನನ್ ಗಂಡ ಈಗ ನೋಡ್ರಿ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಗಂಡ ಹೆಂಡತಿ, ಹೌದಾ? ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇರೋದು. ಎಸ್ ಸರ್ ನೀ ಬಂದಾಗ್ಲಿಂದ ನನ್ ಹಾಳಾಗಿತ್ತು, ನಾನ್ ಬಂದಾಗ್ಲಿಂದ ಹಾಳಾಗೈತಿ, ನನಗೆ ಹೆಂಗಂತೆ ನಮ್ಮ ಅಪ್ಪ ಕರಿತೀನಿ, ಈಗ ನಮ್ಮ ಅಣ್ಣಗ್ ಫೋನ್ ಹಚ್ಚಿ ಬಿಡ್ತೀನಿ. ಹತ್ಬಾರ್ದು, ಆ ಟೈಮ್ನಾಗ ಕೂಲ್ ಆಗಿರ್ಬೇಕು. ಎಸ್ ಗಂಡಗೆ ಸಿಟ್ಟು ಬಂದಾಗ ಹೆಂಡತಿ ಕೂಲ್ ಆಗಿರ್ಬೇಕು, ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ಕೂಲ್ ಆಗಿರ್ಬೇಕು. ಇಲ್ಲಾಂದ್ರ ರುದ್ರ ಎಲ್ಲ ಗೊತ್ತೈತಲ್ಲ, ಕಾಳಿ ದುರ್ಗ ರುದ್ರ ಇವೇ. Yes, sir. Yes. ರಾಜ್ಕುಮಾರ್ ಭಾಗ್ಯೇಂದ್ರ ಲಕ್ಷ್ಮಿ ಬಾರಮ್ಮ ಅಂತ ಒಂದು ಪಿಕ್ಚರ್ ಆಗೈತಿ. ಆಕೇನು ಉಮಾ ಶಿವಕುಮಾರ್ ಮದುವೆ ಮಾಡ್ಬೇಕಾರೆ, ನಾನ್ ಅಕಸ್ಮಾತ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀರಿ? ಕೂಲ್ ಆಗಿರ್ತೀನಿ. ಯಾಕೆ ಕೂಲ್ ಆಗಿರ್ಬೇಕು? ಯಾಕಂದ್ರೆ ಗಂಡಗ ಸಿಟ್ಟು ಬಂದಾಗ ಹೆಂಡತಿ ಕೂಲ್ ಆಗಿರ್ಬೇಕು, ಹೆಂಡತಿಗೆ ಒಂದೊಂದ್ಸರಿ ಸಿಟ್ಟು ಬರ್ತೈತಿ, ಅಕ್ಕಿನ ಮನುಷ್ಯನ. ಅಕ್ಕಿಗೆ ಸಿಟ್ಟು ಬಂದಾಗ ನಾನು ಕೂಲ್ ಆಗಿರ್ಬೇಕು. ನಾವೇನಾರ ಆ ಒಂದ್ 5 ನಿಮಿಷದ ಮೂಮೆಂಟ್ ಸರ್ ಅದು. ಹೌದು ಎಸ್ ಸರ್ ಆ 5 ಮೂಮೆಂಟ್ ನೊಳಗೆ ನೀವೇನಾರ ಆ ಒಂದು ಪೇಸಸ್ ಇಂದ ಕುಂತ್ರೆ ಮುಂದೆ ಜಗಳನ ಬರಂಗಿಲ್ಲ. ಕರೆಕ್ಟ್ ಸರ್ ಪಾಯಿಂಟ್ ಕ್ಲಿಯರ್ ಆತಲ್ಲ? Yes, sir. ಇದು ಪ್ಲಾಟೋ. ಆ Yes, sir. ಟೈಮ್ದೊಳಗೆ ಏನಾರ ಗಂಡ ನಾನು ಹಿಂಗೊಂದ ಅಳ್ಕೊಂತ ಕುಂದ್ರೋದು, ತಂದೆ ತಾಯಿಗೆ ಫೋನ್ ಮಾಡುದು, ಯಾರಿಗೂ ಆಗಿ ಬರಂಗಿಲ್ಲ. ನನಗೆ ನಾನೇ. ಇದನ್ನ ಮೊದಲು ತಿಳ್ಕೊಳ್ರಿ. ಕ್ಷಣ ಮಾತ್ರದ ಕೋಪ ಜೀವನವೆಲ್ಲ ಪ್ರಲಾಪ ಅನ್ನಂಗ. ಯಾರು ಈ ಜೀವನದೊಳಗ ಆಗಂಗಿಲ್ಲ. ನೋಡ್ರಲ್ಲಿ ಎಸ್ ನಮ್ಮ GS ಬಸವರಾಜ್ ಅವರು ಅಲ್ಲಿ ಮೈಯ ಆರಾಮಿಲ್ಲ ಅಂತ ತಿಳ್ಕೊಂಡು 5-5 ಲಕ್ಷ ಖರ್ಚು ಮಾಡಿ ಮಾತಾಡಕ್ ಮಾತಿಲ್ಲ, ನಾನ್ ಸಾಯ್ಬೇಕಂತ ಮಾಡೇನಂತಾರ. ಅಚ್ಚಲ್ಕರ್ ಏನು ಮಾಡಕ್ಕಾಗಿಲ್ಲ, ಯಾಕಂದ್ರೆ ಅಚ್ಚಲ್ಕರ್ ಪರಿಸ್ಥಿತಿ ಗಂಭೀರ ಐತಿ. ಎಸ್ ಸರ್ ಎಸ್ ಸರ್ ಎಸ್ ಸರ್ ನಾವ್ ಕೋಟಿ ಗಂಟ್ಲೆ ಮಾತಾಡಕ್ಕಿಂತ ನಮ್ಮ ಬ್ಯಾಂಕ್ ಅಕೌಂಟ್ ಕೋಟಿ ಗಂಟೆ ಇಲ್ಲ, ಬರದೈತಿ ಅಂತ ತೋರ್ಸಾಕತ್ತೈತಿ. ಹೌದು ಸರ್ ಹೌದು. ಆಮೇಲೆ ಕಳೆದ 1.5 ತಿಂಗಳದಿಂದ ಕಳೆದ 1.5 ತಿಂಗಳದಿಂದ ₹1 ಇನ್ಕಮ್ ಇಲ್ಲ. ಹಂಗಂತ ತಿಳ್ಕೊಂಡು ನಾವು Yes. ಪ್ರೆಸೆಂಟೇಶನ್ ತಗೊಳ್ಳೋದು ಬಿಟ್ಟೇವೇನು, ಅಥವಾ ಟ್ರೈನಿಂಗ್ ತಗೊಳ್ಳೋದೇನ್ರಿ ಬಿಟ್ಟೇವೇನು, ಅಥವಾ ಜೂಮ್ ಮೀಟಿಂಗ್ ಖರ್ಚು ಮಾಡೋದ್ ಏನ್ರಿ ಬಿಟ್ಟೇವೇನು? ಬಿಡಬಾರ್ದು. ಹೌದು. ಇದಕ್ಕ ಪ್ಲಾಟೋ ಅಂತ ಕರೀತಾರ. Yes. ಸರಿ ನಾವು ಈ ಪ್ಲಾಟೋ ನಾನು ಕೂಲ್ ಆಗಿ ಕುಂತು ಪೇಷನ್ಸ್ ಆಗಿ ಕುಂತು ಇದನ್ನ ಪಾರ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ನನಗೆ ಏನಾಗ್ತೈತಿ, ಒಂದು ಡ್ರಾಸ್ಟಿಕ್ ಗ್ರೋತ್ ಸಿಗ್ತೈತಿ. ಎಸ್ ಸರ್ ಎಸ್ ಸರ್ ಅರ್ಥ ಆತು? Yes, sir. ಸರ್ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಇವತ್ತಿನ ಸಬ್ಜೆಕ್ಟ್ ಅನ್ನು ಇದು ಮುದ್ದಾಮ್ ತಗೊಂಡೆ ನಾನು ಯಾವ ಟೈಮ್ ಒಳಗೆ ಯಾವ ಸಬ್ಜೆಕ್ಟ್ ತಗೋಬೇಕಂತ ನಾವು ಆ ಮೂಮೆಂಟ್ ಗೆ ತಕ್ಕಂತೆನ ನಾವು ಡಿಸಿಷನ್ ತಗೊಂಡು, ಅದಕ್ಕೆ ನಾನು ಹೇಳ್ತೀನಿ, ಕೈ ಮುಗಿದು ಬೇಡ್ಕೊಂತೀನಿ, ಸಾಯಂಕಾಲ 1 ಅಲ್ಲ 2 ದಿನ 1 ವಾರ ಬರೆದು ಬಿಟ್ಟು ನಡೀತೈತಿ. ನೀವು ಏನು ಪ್ರಾಬ್ಲಮ್ ಇಲ್ಲ, ಮತ್ತೊಬ್ರು ಬರ್ತಾರೆ ಬಿಸ್ನೆಸ್ ಮಾಡ್ಕೊಳಕ್ಕೆ. ಆದ್ರೆ ಸಂಡೇ ಟ್ರೈನಿಂಗ್ ಮಾತ್ರ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸಂಡೇ ನಮ್ಮ ಮೂಡ್ ಮೇಲೆ ಡಿಪೆಂಡ್ ಇರ್ತೈತಿ. ಚಲೋ ಮೂಡ್ ಇತ್ತಂದ್ರೆ, ಈಗ ನೀವು ಮೂಡ್ ಚಲೋ ಐತಿ, ಈಗ ನನ್ ಸದ್ಯ ನೀವು ಚಾಲು ಮಾಡಿದ್ರೆ ನನಗೆ 2 ಗಂಟೆ ಮೇಲೆ ತಗೋತೀನಿ. ನಮ್ಮ ಅಪ್ಪಂದು 1 ಗಂಟೆ ಹೋಗೋದಿಲ್ಲ ನನಗೆ, ಯಾಕಂದ್ರೆ ನನಗೆ ಅದೇ ಐತಿ, ಮಾತಾಡೋ ಕಲೆ ಐತಿ, ನಮ್ಗೇನು ದೇವ್ರು ಕೊಟ್ಟಾನ. ಓಕೆ, ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್ ಸೊ ಅದಕ್ಕೆ ಅಶ್ವತ್ಥ ಇವ್ರೆ, ಲಕ್ಷ್ಮೀ ಆಚಾರ್ಯ ಅವರೇ, ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಇದು ಜೀವನದೊಳಗ ಪ್ಲಾಟೋ ಅನ್ನೋದ್ ಏನೈತಲ್ಲ ಅದನ್ನ ಪಾರ್ ಮಾಡ್ಲೇಬೇಕು. ನೀವ್ ಹೌದು ಎಷ್ಟೋ sir. ಜನ ಏನ್ ಮಾಡ್ತಾರಂದ್ರೆ ಸ್ಟಾರ್ಟಿಂಗ್ ಒಳಗ್ ಬರ್ತಾರ, ಫಸ್ಟ್ ಕ್ಲಾಸ್ ಆಗಿ 1 3 ತಿಂಗಳು ದುಡ್ಡು ಮಾಡ್ಕೊಂತಾರ. ಆಮೇಲೆ ಡೌನ್ ಆತಂದ್ ಕೂಡಲೇ ಅವ್ರಿಗೆ ಪ್ಲಾಟೋ ಬಂತಂತ ಗೊತ್ತಾಗ್ಬಿಡ್ತೈತಿ. ಬಂದ್ ಕೂಡಲೇ ಬೇರೆ ಕಂಪನಿ ಜಂಪ್ ಮಾಡ್ಬಿಡ್ತಾರ. ಹಂಗೆಲ್ಲ ಮಾಡ್ಬಾರ್ದು. ಎಸ್ ಸರ್ ಅದರಲ್ಲಿ ನಮ್ಮ ಚಿದಾನಂದ್ ಅವ್ರು ಭಾರಿ ಹುಷಾರ್. ಚಿದಾನಂದ್ರ ಬಗ್ಗೆ ಬಹಳ ಮಾತಾಡಕತ್ತಿರಲಿ, ಯಾಕೋ ಇವತ್ತು ಓ ಚಿದಾನಂದ ಎಲ್ಲಿದ್ರಿ? ಏನೋ ಬಾಳ ಎಲ್ರು ಮಾತಾಡ್ತಾರೆ, ಏನ್ ಗಡ್ಬಡಿ ಮಾಡ್ರಿ ಸ್ವಲ್ಪ ಹೇಳ್ರಪ್ಪ ನಮಗೆ. ಇಲ್ಲ sir, ಚಿದಾನಂದ್ ಗಡ್ಬಡಿ ಮಾಡ್ಯಾರಪ್ಪ. ಮಂಡ್ಯ ಎಲ್ರು ಅದೇ ತರ ಇರ್ಬೇಕು ಸರ್, ಮೈಂಡ್ ಸೆಟ್ ಹಂಗೆ ಇರ್ಬೇಕು ಸರ್. ಇನ್ನೊಂದ್ ತಿಳ್ಕೊಳ್ರಿ, ಎಲ್ಲಾರ್ದು ಮೈಂಡ್ ಸೆಟ್ ಹಂಗಿರಂಗಿಲ್ಲ. ಯಾಕಂದ್ರೆ ದೇವ್ರ ಏನ್ ಮಾಡ್ಯಾನ ಈಗ ನೋಡ್ರಿ, ಎಲ್ಲಾರ ಕಡೆನೂ ನಾವ್ ಎಲ್ಲಾರು ಸೀರಿಯಸ್ ಆಗಿ ಕೆಲಸ ಮಾಡಿ ಎಲ್ಲಾರು ಕರೋಡಪತಿ ಆದಿ, ಎಲ್ಲಾರು ಬೆಂಚ್ ಕಾರ್ ತಗೊಂಡ್ರೆ ನಮ್ ಯಶೋಧನ ಮನೆಗೆ ಕೆಲಸ ಮಾಡೋಕ್ ಬರ್ಬೇಕಲ್ಲ, ಯಾರು ಬರ್ಬೇಕು? ಲಕ್ಷ್ಮೀ ಆಚಾರ್ಯ ನಾಳೆ ಬೆಂಚ್ ತಗೊಂಡ್ರೆ ಅವ್ರ ಗಾಡಿ ಡ್ರೈವ್ ಮಾಡಕ್ ಚಿದಾನಂದ್ ಬೇಕೋದಲ್ಲ? ಚಿದಾನಂದ್ ಕೊಡ್ಬೇಕು ಹೆಂಗ್ ನಡ್ತೀವಿ? ಚಿದಾನಂದ ಸರ್ ಬರಲ್ಲ ಅವಾಗ. ಇಲ್ಲ, ಚಿದಾನಂದ್ ಮೊದಲ್ ಗಾಡಿ ತಗೊಂತಾರ, ಯಾಕಂದ್ರೆ ಅವ್ರು ಬಹಳ ಫಾಸ್ಟ್ ಆಗಿ ಮಾಡಕ್ತಾರ. ಮಾಡಿದೆ
ಸರಿ ಒಂದೇನಾಗ್ತೈತಿ ನೋಡ್ರಿ ಸರ್, ಎಲ್ಲಾರು ಕರೋಡಪತಿ ಆಗಕ್ ಆಗಂಗಿಲ್ಲ. Yes, sir. ಯಾಕಂದ್ರೆ ಜೀವನದೊಳಗೆ ಏನಾಗ್ತೈತಿ, ಪ್ರತಿಯೊಂದು ಬ್ಯಾಲೆನ್ಸ್ ಆಗ್ತೈತಿ. ಎಲ್ಲಾರು ಖಾರ ತಿನ್ನಾಕ ಆಗಂಗಿಲ್ಲ, ಎಲ್ಲಾರು ಹುಳಿ ತಿನ್ನಾಕ ಆಗಂಗಿಲ್ಲ, ಎಲ್ಲಾರು Yes. ಉಪ್ಪು ತಿನ್ನಾಕ ಆಗಂಗಿಲ್ಲ. ಕೆಲವ್ರು ಉಪ್ಪು ಹಿಡಿಸ್ತೈತಿ, ಕೆಲವ್ರು ಹುಳಿ ಹಿಡಿಸ್ತೈತಿ, ಕೆಲವ್ರಿಗೆ ಹಾಗಲಕಾಯಿ. ನಾನು ಏನ್ ತಿಂತ ಹಾಗಲಕಾಯಿ ಹಿಂಗ್ ತಿಂತಾಳಲ್ಲ, ಏನೋ ಅದು ಬೆಲ್ಲ ತಿನ್ನದು ನನಗೆ ಅದ ತಿನ್ನೋದು ನೋಡಿದ್ರೆ ನನ್ಗೆ ವಾಕರಿಕೆ ಬರ್ತೈತಿ. ಅದು ಬ್ಯಾಲೆನ್ಸ್ Yes. ಇರ್ಲೇಬೇಕು. Yes, sir. ಬ್ಯಾಲೆನ್ಸ್ ಇರ್ಲಿಲ್ಲ ಅಂದ್ರೆ ಏನಾಗ್ತೈತಿ, ಎಲ್ಲಾರು ಸ್ವೀಟ್ ತಿನ್ನೋದು ಅಂದ್ರೆ ಬಾಕಿದ ಯಾರು ತಿನ್ಬೇಕು. ಅದಕ್ಕೆ ಇವೆಲ್ಲ ಇರವೆ. ಎಷ್ಟೋ ಜನ ಅಷ್ಟ್ರ ಜೋಳಗ ಶನಿ ಮಹಾರಾಜ ಅಂತ ಹೆದರ್ತಾರ. ಹೆದರೋದ್ ಅವಶ್ಯಕತೆ ಇಲ್ಲ. ಶನಿ ಮಹಾರಾಜ ಅದಾನ ತಿಳ್ಕೊಂಡು ಕಳ್ಳರಿಗೆ ಕಂಟ್ರಿನ ಸಿಕ್ಕೈತಿ, ಅವ್ನ ಪನಿಷ್ಮೆಂಟ್ ಕೊಡೋಣ. Yes, sir. ಎಲ್ಲಾರು ಶುಕ್ರನ ದಶದೊಳಗ 6ನೇ ತಾರೀಕು ಹುಟ್ಟಕ್ ಆಗೋದಿಲ್ಲ. 6ನೇ ತಾರೀಕು ಹುಟ್ಟಿದ್ರು ಸಹಿತ ಮತ್ತ ಅದ್ರೊಳಗೆ ಕೆಟಗರಿ ಇರ್ತೈತಿ ಸರ್. ಆಗ್ಲಿ, ಓಕೆ. ಒಂದ್ ಪಾಯಿಂಟ್. ಈಗ ನಾನು ಮತ್ತೆ ಪಾಯಿಂಟ್ ಬರ್ತೀನಿ. ನಾವೇನ್ ಮಾಡ್ಬೇಕಂದ್ರೆ ಜೀವನದೊಳಗೆ ನಿರಂತರವಾಗಿ ಕೆಲಸ ಮಾಡ್ಬೇಕು. ಅದಕ್ಕೆ ಹೇಳುದು ಕರ್ತವ್ಯ ನೀನ್ ಮಾಡು, ಫಲದ ಬಗ್ಗೆ ವಿಚಾರ ಮಾಡ್ಬೇಡತ್ತಾರ. ಅದಕ್ಕೆ ಏನಂತಾರ ಹೇಳ್ರಿ ಸರ್, ನನಗೆ ಗೊತ್ತಾಗೋದು. ಆಚಾರ್ಯರೇ ಮಾತಾಡ್ರಿ. ಅಧಿಕಾರಸ್ಥೆ ಮಹಾಫಲೇಶು ಕದಾಚನ. ಅದನ್ನ ಕನ್ನಡ ಹೇಳ್ರಿ. ಕರ್ತವ್ಯ ಮಾಡೋದು ಅಧಿಕಾರ ನನ್ನ ಹತ್ರ ಐತಿ, ಫಲದ ಬಗ್ಗೆ ಆಶೆ ಮಾಡೋದು ಜರುತ್ತಿಲ್ಲ. ಫಲ ಕೊಡೋದು 100% ಕೊಡ್ತಾನ. ನೀವು ಕೆಲಸನ ಅಲ್ಲ. ಇನ್ನೊಂದ್ ಸರಿ ಏನಾಗ್ತೈತೆ ಅಂದ್ರೆ, ಕೆಲವೊಂದ್ ಸರಿ ನಮ್ಮ ಪ್ರಾರಬ್ಧದ ಮೇಲೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವನ್ ಏನ್ ಮಾಡ್ತಾನೆ ಹೇಳ್ರಿ, ನಿಮ್ದು ಹಿಂದಿಂದ ಬ್ಯಾಲೆನ್ಸ್ ಇತ್ತಲ್ಲ ಅದ್ರೊಳಗೆ ಮೈನಸ್ ಮಾಡ್ಕೊಂತ ಹೋಗ್ತಾನವ. ಜಾಸ್ತಿ ಮಳೆ ಬರೋದು, ಜಾಸ್ತಿ ಗಾಳಿ ಬರೋದು ಎಲ್ಲ ಆಗ್ತದೆ. ವರ್ಕ್ ಇಸ್ ವರ್ಷಿಪ್ 100%. Yes, yes. ನಿಮ್ ಕೆಲಸ Correct. ಮಾಡೋದು ಮಾತ್ರ ನಿಮ್ ಕೈಗೈತಿ, ಫಲ ನಿಮ್ಮ ಕೈಯಾಗಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ನೀನ್ ಸರ್ ನಾನು ಕಷ್ಟಪಟ್ಟು ಕೆಲಸ ಮಾಡತ್ತೀನಿ, ಆದ್ರೂ ದೇವ್ರು ಯಾಕೆ ಕಣ್ಣು ತೆಗಿವಲ್ಲ ಅಂದ್ರೆ, ನಾವ್ ಒಂದು ಬ್ಯಾಂಕ್ನಾಗ ಲೋನ್ ತಗೊಂಡು ಹಿಂದಿನ ಜಮದಾಗ ಲೋನ್ ತಗೊಂಡಿವಿ. ಅದು ಲೋನ್ ತೀರ್ಸಾಕತಿ, ಒಂದ್ ಸರಿ ಲೋನ್ ತೀರ್ಸ ಮತ್ತೆ ನಮ್ಮ ಅಕೌಂಟ್ ಜಮಾ ಆಗಿ ಆಗ್ತೈತಿ. ಯಾಕೆ ತಲೆ ಕೆಡಿಸ್ಕೊಂತೀರಿ? Yes, sir. ಏನಂತೀರ ಆಚಾರ್ಯವ್ರೆ? ಹೌದು ಸರ್. ಈ ಜಮಾ ಮತ್ತೆ ಖಾತೆ ಅಂತ ಹೇಳ್ತಿಲ್ಲ, ಇದು ಕರ್ಮ ಫಲ ಅಂತ ಕರಿತೀವಿ ನಾವು. ಕೆಲವೊಂದ್ಸರಿ ಇರ್ತೈತ್ರಿ ಸರ್, ಹೇಳಕ್ ಆಗೋದಿಲ್ಲ. ಹಿಂದಿನ ಜಗತ್ ನಾವ್ ಏನ್ ಪಾಪ ಮಾಡಿ ಯಾವನ್ ಗೊತ್ತು. ಪಾಯಿಂಟ್ ಕ್ಲಿಯರ್ ಆಯ್ತು. ಚಲೋ. ಇನ್ನೊಂದು. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ, ಈಗ ಇವತ್ತಿನ ಸಬ್ಜೆಕ್ಟ್ ತಿಳಿತಲ್ಲ, ಇವತ್ತಿನ ಸಬ್ಜೆಕ್ಟ್ಗೆ ನಾನು ಏನ್ ಮಾಡ್ದಿಲ್ಲ ಅದನ್ನ ನಾನೀಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ವಿಡಿಯೋ ನೋಡ್ರಿ, ಆಮೇಲೆ ಮತ್ತೆ ಮುಂದೆ. ಬೇರೆ ದೇಶದಲ್ಲಿ ಭಾಷಣ ಮಾಡಿ. ಓಕೆ. ಇದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಐತಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಒಂದು 5 ನಿಮಿಷದ ವಿಡಿಯೋ ಐತಿ, ಬಹಳ ಇಲ್ಲ. If you overthink a lot, I want you to take a piece of paper. Write down all your thoughts with a pencil and then erase all of them. Now that is a temporary solution. What if I told you? ये दोस्तों, एक बहुत बड़ा रीजन जिसकी वजह से ज्यादातर लोगों का मोटिवेशन खत्म हो जाता है अपने गोल्स को पूरा करने से बहुत पहले ही, वो और कुछ नहीं बस एक मिसकंसेप्शन की वजह से होता है। मिसकंसेप्शन ये है कि हमें लगता है अगर हम हर दिन किसी चीज को लेकर मेहनत करते रहेंगे तो हर दिन उस चीज में अच्छे और अच्छे और अच्छे होते जाएंगे। मुझे तो पहले यही समझाया गया था और श्योरली आपको भी यही लगता होगा, राइट? हमारी सोच के हिसाब से अगर मैं रिजल्ट्स या प्रोग्रेस का ग्राफ बनाऊं तो वो कुछ ऐसा बनेगा जिसे लीनियर ग्राफ भी बोलते हैं, जिसमें एक तरफ दिन होंगे जो बढ़ते रहेंगे और दूसरी तरफ हमारे रिजल्ट्स होंगे जो कि हर दिन प्रैक्टिस और मेहनत के साथ वो भी बढ़ते रहेंगे। इस मिसकंसेप्शन का एग्जाम्पल आपने मूवीज में बहुत बार देखा होगा, जहां एक हीरो को किसी रीजन की वजह से एक टूर्नामेंट में हिस्सा लेना होता है। उसके पास ट्रेनिंग के लिए ज्यादा टाइम नहीं बचा रहता, बट फिर भी वो पूरी मेहनत के साथ ट्रेनिंग स्टार्ट करता है। पहले दिन वो कुछ भी अच्छे से नहीं कर पाता,
लेकिन फिर ट्रेनिंग करते हुए धीरे धीरे हर दिन अच्छा होते जाता है और टूर्नामेंट के एक दिन पहले तक हर वो चीज करके दिखा देता है जो पहले दिन उससे नहीं हो पा रही थी। ये सब देख के हम भी मोटिवेट हो जाते हैं। हम सोचते हैं कि हाँ सही है, अगर इंसान मेहनत करने लगेगा तो कितने भी टाइम में कुछ भी अचीव कर सकता है और उसे ऐसे रिजल्ट भी मिल ही सकते हैं। अब ये बात सच है कि हम मेहनत करके चीजें अचीव कर सकते हैं और रिजल्ट्स भी मिलेंगे ही, बट रियलिटी में हमें रिजल्ट्स इस तरीके से कभी नहीं मिलते। द प्लेटो। पहले मुझे वीडियो गेम्स खेलने का बहुत शौक था, इसलिए मैं बहुत सारे गेम्स खेला करता था। जब भी मैं कोई न्यू गेम खेलना स्टार्ट करता तो पहले तो मुझे उसे समझने और बेसिक सीखने टाइम लगता, इसलिए पहले मैं इतने अच्छे स्कोर्स नहीं बना पाता। बट फिर थोड़ा टाइम कंटिन्यूअसली खेलने के बाद मेरे स्कोर्स धीरे धीरे अच्छे होते जाते, जिससे मुझे वो गेम खेलने बहुत मजा आने लगती। ऐसे ही खेलते खेलते मैं एक अच्छा हाई स्कोर बना लेता, बट फिर इसके बाद मेरे स्कोर थोड़े खराब होने लगते और फिर बहुत बार खेलने के बाद भी मैं अपने उस हाई स्कोर को तोड़ नहीं पाता था। इससे मुझे काफी इरिटेट होता था और फिर कई बार मैं वो गेम खेलना ही छोड़ देता था। लेकिन कुछ गेम्स जो मुझे बहुत ज्यादा पसंद होते थे उसे मैं ऐसा होने के बाद भी खेला करता था और फिर खेलते खेलते फाइनली अगेन मेरे स्कोर्स बढ़ने लगते थे। मैं फिर एक नया हाई स्कोर बना लेता था, बट उसके बाद फिर से मेरे स्कोर थोड़े कम होने लगते और मैं फिर अपने उस न्यू हाई स्कोर को जल्दी तोड़ नहीं पाता था। इस बात पे तब मैंने कभी इतना ध्यान नहीं दिया, पर अब मास्टरी बाय जॉर्ज लोनार्ड इस बुक से सीखने के बाद मुझे समझ आया कि हाँ, एक्चुअल में रियल प्रोग्रेस और रिजल्ट्स ऐसे ही मिलते हैं रियल लाइफ में। जब आप अपने गोल्स को पूरा करने के लिए कोई न्यू चीज करना स्टार्ट करते हो, फिर चाहे वो कुछ भी हो, जैसे फाइनेंशियल सक्सेस के लिए बिजनेस करना, जिम करके बॉडी बिल्ड करना या वेट लूज करना, गिटार सीखना या कोई स्पोर्ट्स सीखना एक्सेट्रा, तब आपकी जो प्रोग्रेस या रिजल्ट का ग्राफ होगा वो लीनियर नहीं होगा, बल्कि वो मेरे उन गेम्स के हाई स्कोर के ग्राफ जैसा होगा, जहां स्टार्ट में आपको रिजल्ट्स दिखने थोड़ा टाइम लगेगा, क्योंकि तब आपका माइंड और आपकी बॉडी बेसिक सीख रही और समझ रही होगी। पर जब आप डटे रहोगे और कंसिस्टेंसी दिखाओगे तो कुछ ही टाइम बाद आपको बर्स्ट ऑफ प्रोग्रेस भी दिखना स्टार्ट हो जाएगा। अब स्टार्ट में लोगों को इस बात से प्रॉब्लम नहीं होती, क्योंकि उन्हें पहले से इतना पता होता है दैट स्टार्ट में रिजल्ट्स मिलने टाइम लगता है। लेकिन जब उनके रिजल्ट्स अच्छे होने के बाद थोड़े खराब होने लगते हैं, तब लोगों को डाउट होना स्टार्ट होता है। उनका मोटिवेशन कम होने लगता है, क्योंकि उनके दिमाग में तो प्रोग्रेस का एक लीनियर ग्राफ बना हुआ है जो सीधा सीधा रेगुलरली बढ़ते जाना चाहिए। लेकिन यहाँ तो उनके रिजल्ट्स और अच्छे होने के बजाय थोड़े कम हो रहे हैं, जो कि उनके हिसाब से ठीक नहीं होता। इसके बाद कुछ टाइम तक खूब मेहनत करने के बाद भी जब उनको और अच्छे रिजल्ट्स या प्रोग्रेस नहीं दिखता, तब ऑलमोस्ट सबकी हिम्मत और मोटिवेशन खत्म हो जाती है और इसी प्लेटो तक पहुंचने के बाद ज्यादातर लोग डिमोटिवेट होकर हार मान जाते हैं, क्योंकि तब उन्हें लगने लगता है कि शायद वो कुछ गलत कर रहे हैं या ये चीज उनके लिए है ही नहीं। पर सच तो ये है कि ऐसा होना एकदम नॉर्मल है। जब आप अपने गोल्स को पूरा करने या मास्टरी अचीव करने के लिए प्रैक्टिस और हार्डवर्क करोगे, तो आपका मैक्सिमम टाइम इस प्लेटो पे ही जाएगा, जहां आपको रिजल्ट्स नहीं दिखेंगे। पर इससे आपको डिस्करेज या डिमोटिवेट नहीं होना चाहिए, क्योंकि जब आप डटे रहोगे और कंसिस्टेंसी दिखाओगे तो आपको एक और सडन ग्रोथ मिलने लगेगा, जो आपको एक न्यू लेवल पे लेके जाएगा। और फिर इसी तरह हर बार आप एक प्लेटो से होके ऊपर आते ही रहोगे। इसीलिए प्रोग्रेस मिलने के बाद इस बात से फिक्र मत करो कि आज आप कल से या एक हफ्ते पहले से कम अच्छा परफॉर्म कर रहे हो, बल्कि ये देखो कि कैसे आपने जहां से स्टार्ट किया था वहां से ऊपर उठ के आप एक न्यू लेवल पे आ गए हो, और आगे भी और ऊपर जाते ही रहोगे, बस जब तक आप हार नहीं मानते। और उस प्लेटो पर रिजल्ट्स ना मिलने के बाद भी प्रैक्टिस या काम करने को एंजॉय करना बंद नहीं कर देते। ये प्रोग्रेस मूवीज की तरह लीनियर नहीं होगा और इसमें आपको फॉर श्योर ज्यादा टाइम भी लगेगा, पर रियल लाइफ में इसी तरीके से आप अपने गोल्स तक पहुंच के उसे पूरा कर पाओगे। ये प्रिंसिपल्स मैंने आपको एक बहुत ही अच्छी बुक मास्टरी बाय जॉर्ज लोनार्ड से बताई है, जो कि गोल्स और मास्टरी अचीव करने के लिए है। अगर आपको इस बुक में बताए बाकी सारे प्रिंसिपल्स के बारे में जानना है तो आप ये बुक खरीद सकते हो, अगर आपको रीड करना पसंद है तो। या फिर अगर आपको मेरी तरह ऑडियो बुक सुनना पसंद है तो आप इस बुक की एक फ्री ऑडियो बुक या कोई भी और दूसरी आपके पसंद की एक फ्री ऑडियो बुक चाहिए तो आप www.audibletrial.com/seeken पे जाके या नीचे दिए हुए डिस्क्रिप्शन लिंक से जाके वो भी ले सकते हो। अगर आप मेरे वीडियोस कभी मिस नहीं करना चाहते तो आप अपनी सेटिंग्स में जाके अपने नोटिफिकेशन ऑन कर दे और फिर मेरे चैनल के होम पे जाके उधर बने बेल पे क्लिक कर दो। इससे आपको जब भी मैं एक न्यू वीडियो अपलोड करूंगा उसका नोटिफिकेशन आ जाएगा। लाइक करें अगर आपको ये प्रिंसिपल्स काम के लगे, अपने व्यूज कमेंट करें, शेयर करें इस वीडियो को अपने फ्रेंड्स एंड फैमिली के साथ, सब्सक्राइब करें। मैं और ऐसे काम की नॉलेज आपके साथ शेयर करता रहूंगा। और फाइनली थैंक्स फॉर वॉचिंग। ಓಕೆ, ಅರ್ಥ ಆತ್ರಿ ಎಲ್ಲರಿಗೂ? ಆಯ್ತು. ಓಕೆ, ಹಾ ಆಚಾರ್ಯರೇ ಮೈಕ್ ಆನ್ ಮಾಡ್ಕೊಡ್ರಿ. ಅಶ್ವತ್ಥನಾರಾಯಣ್, ಸರ್, ಎಲ್ಲರಿಗೂ ಅರ್ಥ ಆತಲ್ಲ? ಹ್ಞೂ ಸರ್. ಆಚಾರ್ಯ ಎಲ್ಲಿ ಹೋದ್ರು?
ಲಕ್ಷ್ಮೀಶಾಚಾರ್ಯ ಅನ್ಮ್ಯೂಟ್ ಮಾಡ್ಕೊಳ್ರಿ, ನಿಮ್ಗೆ ಬರ್ತೈತಿ. ಓಕೆ, ಕ್ಲಿಯರ್ ಆತಲ್ರಿ ಎಲ್ಲರಿಗೂ? ಅಶ್ವಥ್ ನಾರಾಯಣ, ರಾಮು, ಎಸ್ ಸರ್, ಎಸ್ ಸರ್, ಜೀವನ ಇದೆ, ಅಷ್ಟೇ ಸರ್, ಎಸ್ ಸರ್. ಜೀವನದೊಳಗ ಮುಂದ್ ಬರುದು ಹಿಂಗೆ. ನಾವ್ ಪಿಕ್ಚರ್ ಯಾವ್ದ್ರ ಒಂದು ಚಲೋ ಪಿಕ್ಚರ್ ನೋಡಿ ಅವ್ರಂಗ ಮಾಡಕ್ ಹೋಗ್ಬೇಡ್ರಿ. ಜೀವನ 3 ತಾಸಿಂದ ಪಿಕ್ಚರ್ ಅಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದೈತಿ ಅದನ್ನ ಕರ್ತವ್ಯನ ಎಲ್ಲಾ ಕಂಪಲ್ಸರಿ ಮಾಡ್ಲೇಬೇಕಾಗ್ತೈತಿ. ಮದುವೆ ಆದ ತಕ್ಷಣ ಮಕ್ಕಳು ಆಗ್ಲೇಬೇಕಂತ ಏನಿಲ್ಲ. ಮಕ್ಕಳಾಗ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದನ್ನ ಎಲ್ಲಾ ಮಾಡಿದ್ಮೇಲೆನೂ ಆಗಂಗಿಲ್ಲ ಅಂದ್ರೆ ಕೆಲವೊಂದ್ಸರಿ ಅಡೆತಡೆ ಬರ್ತಾವ. ಅದಕ್ ಮತ್ತ ನಾವು ರಿಪೇರಿ ಮಾಡ್ಕೊಂಡ್ ಮುಂದ್ ಹೋಗ್ಬೇಕು. ಜೀವನ ಹಿಂಗೆ, ಬಿಸಿನೆಸ್ ಹಿಂಗೆ, ಎಲ್ಲದು ಹಿಂಗೆ. ಒಂದ್ ಬಾಡಿ ಬಿಲ್ಡರ್ ಸಹಿತ ಎಷ್ಟೋ ಸರಿ ಆಗ್ತದ ನೋಡ್ರಿ. ಹರ್ಬಲ್ ಜ್ಯೂಸ್ ಕುಡ್ದ್ ಕೂಡ್ಲೆ 4 ದಿನದಾಗ 8 kg ಇಳಿತು. ಹಂಗ 4 ದಿನದಾಗ 8 kg ಅಂದ್ರೆ 1 ತಿಂಗಳದೊಳಗ ಅವ್ನ್ 0 ಆಗ್ಬೇಕಾಗ್ತೈತಿ. ಮತ್ ಅವನ್ಗೆ ಭೂಮಿಯಾಗ ಹಾಕಿ ಬರ್ಬೇಕಾಗ್ತೈತಿ. ಹೌದಲ್ರಿ? ಅವೆಲ್ಲ ಆಗಂಗಿಲ್ಲ. ಓಕೆ, ಆಗ್ತಾವ, ಇಲ್ಲ ಅಂತ ಹೇಳಂಗಿಲ್ಲ. ಇರತ್ತೆ. ಆಮೇಲೆ ಪ್ಲಾಟೋ ಇರತ್ತೆ. ನಾ ಜಿಮ್ ಮಾಡಿದ ತಕ್ಷಣ 3 ದಿನದಾಗ ನೋಡ್ರಿ 2 kg ಕಮ್ಮಿ ಆಯ್ತು. ಹಂಗಾರೆ ನೀವ್ ಎಷ್ಟ್ kg ಇದ್ರಿ? 30 kg ಇದೀರಿ. ಹಂಗಾರೆ 15 ದಿನದಾಗ ಗೋವಿಂದ ಆತಲ್ಲ, ನಿಮ್ದು 0 ಆತಲ್ಲ. ಹಂಗಿರಂಗಿಲ್ಲ, ಹಂಗ ಆಗಂಗಿಲ್ಲ. ಓಕೆ, ಚಲೋ. ನನ್ನ ಕಡೆಯಿಂದಂತೂ ನಾ ಮುಗಿಸ್ತೀನಿ. ನಿಮ್ ಕಡೆ ಏನಾರು ಪ್ರಶ್ನೆ ಇದ್ರೆ ಕೇಳ್ರಿ. ನಿಮ್ದು ಏನಾರು ಸರಿ ಹೇಳ್ರಿ, ಏನಾರು ಇದ್ರೆ ಮಾತಾಡ್ರಿ. ಯಾರ್ದಾರ ಏನಾರು ಪ್ರಶ್ನೆ ಇದ್ರೆ ಕೇಳ್ರಿ. ಯಾರ್ದಾರ ಏನಾರು ಪ್ರಶ್ನೆ ಇದ್ರೆ ಕೇಳ್ರಿ. ಈಗ ಎಲ್ಲರದು ಮೈಕ್ ಆಫ್ ಮಾಡ್ತೀನಿ. ಯಾರ್ದಾರ ಪ್ರಶ್ನೆ ಇದ್ರೆ ಕೈ ಎತ್ತರಿ, ಅಥವಾ ಯಾರ್ದಾರ ಒಪಿನಿಯನ್ ಹೇಳೋದು ಅಥವಾ ಏನಾರ ಕ್ವಶನ್ ಕೇಳೋದು, ಇದ್ರ ತಕ್ಕಂತೆ ಏನಾರ ಹೇಳಂಗಿದ್ರೆ ಹೇಳ್ರಿ, ಮಾತಾಡಂಗಿದ್ರೆ ಮಾತಾಡ್ರಿ. ಕೈ ಎತ್ತರಿ. ಪ್ರವೀಣ್ ಕುಮಾರ್, ವೆರಿ ಗುಡ್. ಮಾತಾಡಿ ಸರ್ ಪ್ರವೀಣ್ ಕುಮಾರ್ ಅವರೇ. ಸರ್ ನಮ್ಗೆ ರಿಪೀಟ್ ಆಯ್ತು, ಬಟ್ ಇದು ಕರೆಕ್ಟ್ ಇದೆ ಸರ್. ಯಾವಾಗ್ಲೂ ನೆಟ್ವರ್ಕ್ ಅಲ್ಲಿ ಇವನ್ ಬಿಸ್ನೆಸ್ ಅಲ್ಲೂ ಸೇಮ್ ಇರುತ್ತೆ. ಇದು ಹಿಂಗೆ ಇರುತ್ತೆ ಅಂತಲ್ಲ. ಮೋಟಿವೇಶನ್ ಕಡಿಮೆ ಮಾಡ್ಕೋಬಾರ್ದು. ವರ್ಕ್ಶಿಪ್ ಅಂಡ್ ಸಾಲ್ವೇಷನ್ ಅಂತಾರೆ. ಸಾಲ್ವೇಷನ್ ಅಂದ್ರೆ ಮುಕ್ತಿ ಅಂತ. ಮುಕ್ತಿ ಇರೋದೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು 3 ಹೇಳಿದ್ದು ಕರೆಕ್ಟ್ ಇದೆ. ತಾಮಸಿಕ, ರಾಜಸಿಕ, ಸಾತ್ವಿಕ ಎಲ್ಲ 3 ಕರೆಕ್ಟ್ ಆಗಿ ಅಲ್ಲೇ ಆಯಾ ಇದ್ರಲ್ಲೇ ಇದಿರುತ್ತೆ ಸರ್. ಈ ಯೂನಿವರ್ಸ್ ಲಾಸ್ಟ್ ಟೈಮ್ ಚೆನ್ನಾಗಿತ್ತು. 20-80% ಅದಲ್ಲೇ ವರ್ಕ್ ಆಗೋದು ದಿವಸ. 80-20% ಅಲ್ಲೇ ವರ್ಕ್ ಆಗುತ್ತೆ. ಅದೇ ತರನೇ ವರ್ಕ್ ಆಗುತ್ತೆ. ನಾವು 80% ಎಫರ್ಟ್ ಹಾಕ್ತಿರ್ತೀವಿ, 20% ಮಾತ್ರ ಇದಾಗ್ತಾ ಇರುತ್ತೆ. ಹೌದು. ಎಲ್ಲಿ ಎಫರ್ಟ್ ಹಾಕ್ಬೇಕನ್ನೋದು ಗೊತ್ತಿರಂಗಿಲ್ಲ ಅವ್ರಿಗೆ. ವೇಸ್ಟ್ ಜನರ ಜೊತೆಗೆ ಸುಮ್ನೆ ಬೆಳಿಗ್ಗೆ ಅಲ್ಲ ಸರ್. ಇನ್ನೊಂದ್ ಹೇಳ್ತೀವಿ ನೋಡ್ರಿ, ಬಹಳ ಚಲೋ ನೆನಪು ಮಾಡಿದ್ರಿ ಪ್ರವೀಣ್ ಕುಮಾರ್. ನಾವೇನ್ ಮಾಡ್ಬೇಕಂದ್ರೆ 10 ಜನ ಅದಾರ ಅಂತ ತಿಳ್ಕೊಳ್ರಿ. ಲಕ್ಷ್ಮೀಶ ಆಚಾರ್ಯ ಅವರೇ, ರಾಮು ನೀವು ಮೈಕ್ ಆನ್ ಮಾಡ್ಕೊಳ್ರಿ. ನಿಮ್ಮ ಟೀಮ್ ಒಳಗೆ 10 ಜನ ಅದಾರ ಅಂತ ತಿಳ್ಕೊಳ್ರಿ. ಈಗ 10 ಜನ ಏನ್ ಮಾಡ್ತಾರ ಅಂದ್ರೆ, ರಾಮವ್ರ ಮೈಕ್ ಆನ್ ಮಾಡ್ಕೊಳ್ರಿ. ನೀವು 10 ಜನ ಅದಾರ. 10 ಜನರೊಳಗೆ ಕೇವಲ 2 ಜನ ಬಹಳ ಚಲೋ ಕೆಲಸ ಮಾಡಾಕ್ತಾರ. ನಾವು ಕಾಮನ್ ಆಗಿ ಏನ್ ಮಾಡ್ತೀವಿ ಲಕ್ಷ್ಮೀಶಾಚಾರ್ಯರೇ, 2 ಜನ ಯಾರು ಚಲೋ ಕೆಲಸ ಮಾಡಾಕ್ತಾರಲ್ಲ ಅವ್ರ ಕಡೆ ನಾವು ಲಕ್ಷ್ಯ ಕೊಡಂಗಿಲ್ಲ. ಬಾಕಿ 8 ಜನ ಪಾಲ್ತು ಮಕ್ಕೊಂಡಿರ್ತಾರಲ್ಲ ಅವ್ರಿಗೆ ದಿನ ಬೆಳಕುಟ್ಲೆ ಗುಡ್ ಮಾರ್ನಿಂಗ್ ರಾಮು, ಗುಡ್ ನೈಟ್ ರಾಮು, ಗುಡ್ ಮಾರ್ನಿಂಗ್ ರಾಮು, ಗುಡ್ ನೈಟ್ ರಾಮು. ಸರ್ ನಾವ್ ನಿಜವಾಗಿದ್ದು ತಪ್ಪು ಮಾಡ್ತೀವಿ. ನಾವ್ ನಿಜವಾಗಿದ್ದು ಎಲ್ಲಿ ಕೆಲಸ ಮಾಡ್ಬೇಕು? ಯಾರು 2 ಜನ ಅದಾರಲ್ಲ ಅವ್ನ ಪಾಪ ದೊಡ್ಕೊಳಕ್ತಾನ, ಅವ್ನಿಗೆ ಇನ್ನೂ ಸಪೋರ್ಟ್ ಕೊಟ್ಟು ಆ 2 ಜನರ ಮಾತ್ರ ಮಾತಾಡ್ಬೇಕು ಸರ್. ಇದಕ್ಕೆ 80-20 ಫಾರ್ಮುಲಾ ಅಂತ ಕರೀತಾರ. ಈ 2 ಜನ ಏನಿರ್ತಾರಲ್ಲ ಅವರು 80% ರಿಸಲ್ಟ್ ಕೊಡ್ತಾರ. ಬಾಕಿ 8 ಜನ ಸೇರಿನೂ 20% ರಿಸಲ್ಟ್ ಕೊಡಂಗಿಲ್ಲ. ನಾವು 99% ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಈ 20% ಕೊಡ್ತಕ್ಕಂತ 80 ಜನ ಇರ್ತಾರಲ್ಲ ಅವರಲ್ಲಿ ಹೋಗ್ತಾರ. ಅಲ್ಲೇ ಫೋಕಸ್ ಮಾಡ. ಆಮೇಲೆ ನಮ್ಮ ಟೀಮ್ ಒಳಗೆ ಇರ್ತಕ್ಕಂತ 20% ಜನ 80% ಗಡಬಡಿ ಮಾಡ್ತಾರ. ಅದಕ್ಕೆ ಆ 80% ಮೋಸಗಾರರು ಗಡಬಡಿ ಮಾಡ್ತಕ್ಕಂಥ ಜನರಿಗೆ ಇಗ್ನೋರ್ ಮಾಡಿ ಗ್ರೂಪ್ ನಿಂದ ತೆಗೆದು ಹೋಗಿದ್ ಬಿಡ್ಬೇಕು. ಇಲ್ಲಿ ಜನ ಯೂಸ್ ಮಾಡ್ಕೊಳ್ಳೋದು, ಬೇರೆ ಬಿಸ್ನೆಸ್ ಮಾಡೋದು. ಅಲ್ಲ ಲಕ್ಷ್ಮೀಶಾಚಾರ್ಯವ್ರೆ, ಅದ ಸರಿ ಇಲ್ಲ ಬಿಡ್ರಿ. ನಮ್ಮ ಹತ್ರ ಒಂದು ಬಹಳ ಚಲೋ ಇದು, ಬರ್ತೀರೇನ್ರಿ? ಸುಳ್ಳು ಇದೆಲ್ಲ ಮಾಡ್ಬಾರ್ದು. ಇದನ್ನ ಮಾಡ್ತಾರ ಜನ, ಇದನ್ನ ಮಾಡ್ತಾರ. ಹೌದೌದು. ಆಮೇಲೆ ಇನ್ನೊಂದು ತಿಳ್ಕೊಳ್ರಿ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ. ಇಲ್ಲಿ ನಿಮ್ ಕಡೆಯಿಂದ ಇಲ್ಲಿ ಈ ಕಂಪನಿ ಒಳಗೆ ನಾನು 100% ಇದನ್ನ ಬೇಕಾದ್ರೆ ಎದಿ ತಟ್ಟು ಹೇಳ್ತೀನಿ. ಇಲ್ಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಲ್ಲಿನೂ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಯಾಕ್ರಿ ಸರ್
ನನಗೆ ಇದ್ರಾಗ ನನ್ ಮೋದಿಕರ್ನಿಗೆ ಯಾಕೆ ಮಾಡಬಾರ್ದ್ರಿ? ಮೋದಿಕೇರ್ ಕಂಪನಿ ಕೆಟ್ಟ ಅಂತ ನಾ ಯಾವತ್ ಹೇಳಂಗಿಲ್ಲ. ನಾನು ನೆಟ್ವರ್ಕ್ ಮಾರ್ಕೆಟ್ ಲೀಡರ್, ನಾನು ಪ್ರಾಡಕ್ಟ್ ಸೇಲ್ ಮಾಡತಕ್ಕಂತ ಸೇಲ್ಸ್ ಮ್ಯಾನ್ ಅಲ್ಲ. ನೀವು ಅಲ್ಯಾಕ್ ಫೇಲ್ ಆಗ್ತೀರಂದ್ರೆ ನೀವು ನೆಟ್ವರ್ಕ್ ಮಾರ್ಕೆಟ್ ಲೀಡರು ಪ್ಲಸ್ ಸೇಲ್ಸ್ ಮ್ಯಾನ್ ಎರಡು ಕೆಲಸ ಮಾಡ್ಬೇಕಾಗ್ತೈತಿ. ತಿಂಗಳ ಎಂಡ್ ಬಂದ ಅಂದ್ಕೂಡ್ಲೆ ಲ್ಯಾಟ್ರಿನ್ ಚಾಲು, ಅಯ್ಯೋ ಇನ್ನು 30,000 ರೂಪಾಯಿ ಕಡಿಮೆ ಬಿದ್ದೈತ್ರಿ, ಇಲ್ಲ ಅಂದ್ರೆ 3% ಹೋಗ್ಬಿಡ್ತಿತ್ತು ನಂದು. 3% ಅಂದ್ರೆ 18,000 ರೂಪಾಯಿ ರೀ. 18,000 ರೂಪಾಯಿ ಉಳಿಸೋ ಸಲ 35,000 ರೂಪಾಯಿ ಪ್ರಾಡಕ್ಟ್ ತೊಗೊಳ್ದು. ಇದು ಅವನ ಮೂರ್ಖತನ, ಇದು ದಡ್ಡತನ ಅಲ್ಲ? ನಿಜವಾಗಿದೆ. ಕಳ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಇಲ್ಲೇನೈತಿ ಸ್ವಾಮಿ? ಏನಿಲ್ಲ ಏನು ಯಾವ್ದು ಟಾರ್ಗೆಟ್ ಇಲ್ಲ. ಬಂದಿದ್ ರೊಕ್ಕದಾಗ ಪ್ರಮೋಷನ್ ತಗೊಂತೀರಿ. ನಿಮ್ಗೇನ್ ಪ್ರಮೋಷನ್ ಅಡ್ವಾನ್ಸ್ ಕೊಟ್ಟು ತಗೊಂತಾನೆ ಹೇಳಂಗಿಲ್ಲ ನಾವು. ಟಾರ್ಗೆಟ್ ಇಲ್ಲ. ಯಾವಾಗ ಅಲರ್ಟ್ ತೋರಿಸ್ತೈತಿ ಲಕ್ಷ್ಮೀ ಚಾಚಾರ ಮುಂದ್ ಹೋಗೋದಿಲ್ಲ ಗಾಡಿದು. ಒಂಥರ ಬಂದ್ ನಿಮ್ಮ ಮೊಬೈಲು ನಾಳೆ ನಿಮ್ದು ಕರೆನ್ಸಿ ಮುಗಿತೈತಿ, ಹಾಕಸ್ರಿ ಫೋನ್ ಮಾಡಿದ ತಕ್ಷಣ ಚಾಲು ಆಗ್ಬಿಡ್ತೈತಿ. ಹಂಗ್ ಫಾಲೋ ಅಪ್ ಮಾಡ್ತಾರೆ ಸರ್. ನಮ್ದು ಅಲರ್ಟ್ ಫುಲ್ ಅಲರ್ಟ್ ಆಗಿರ್ತಾರೆ ಸರ್. ಎಸ್, ಅಲರ್ಟ್ ಆಗಿರ್ತಾರೆ. ಅದಕ್ಕೆ ಸೊ ಬಹಳ ಬ್ಯೂಟಿಫುಲ್ ಐತಿ ಕಾನ್ಸೆಪ್ಟ್. ಖಂಡಿತ. ಬಹಳ ವಿಡಿಯೋ ಪವರ್ಫುಲ್ ಕಾನ್ಸೆಪ್ಟ್. ಏನ್ ಸರ್? ಇವತ್ತು ಆಡಿಯೋ ವಿಡಿಯೋ ಮಾಡಿದ್ರೆ ಆಗಾಗ್ತೈತಿ. ನಮ್ಮ ಯಶೋದಮ್ಮ ಇವತ್ತು ಬಂದಿದಾರಲ್ಲ,